ಎರಡನೇ ಗೋಷ್ಠಿ ನಾನು ಮೆಚ್ಚಿದ ಇತ್ತೀಚಿನ ಕನ್ನಡ ಪುಸ್ತಕ. ಭಾಗವಹಿಸ್ತಾ ಇರೋರು ನಾಗತಿಹಳ್ಳಿ ಚಂದ್ರಶೇಖರ್, LC ಸುಮಿತ್ರಾ, M ಉಷಾ. ನಿರ್ದೇಶಕರು ಭುವನೇಶ್ವರಿ ಹೆಗಡೆ. ಈ ಸಾಹಿತ್ಯ ಕುಟುಂಬದ ಎಲ್ಲ ಹಿರಿಯ ಯಜಮಾನರುಗಳೇ, ವೇದಿಕೆಯ ಮೇಲೆ ಮತ್ತೆ ವೇದಿಕೆಯ ಮುಂದೆ ಇರುವಂತಹ ಸಾಹಿತ್ಯ ಕುಟುಂಬದ ಸದಸ್ಯ ವರ್ಗದವರೇ, ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನಮ್ಮ ಗೋಷ್ಠಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಾನು ಮೆಚ್ಚಿದ ಇತ್ತೀಚಿನ ಕನ್ನಡ ಪುಸ್ತಕ ಅನ್ನುವ ಈ ಗೋಷ್ಠಿಯ ನಿರ್ದೇಶಕಿ ಅನ್ನಿಸಿಕೊಳ್ಳಬೇಕಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ ಅಥವಾ ಕುಂತಿದ್ದೇನೆ. ಇಲ್ಲಿ ಸೇರಿರುವ ದಿಗ್ಗಜರ ನಡುವೆ ನನಗೆ ಎಂಥ ಭಯ, ತಳಮಳ ಅಂದ್ರೆ ಸಂತೈಸಿಕೋಮನವೇ ಅಂತ ಪರಿಪರಿಯಾಗಿ ಹೇಳಿಕೊಳ್ತಾ ಇದ್ರೂ, ನನ್ನಂಥ ಲಘು ಶೈಲಿಯ ಲಲಿತೆಯರಿಗೆ ಧಾರವಾಡದ ಈ ಗಂಭೀರ ಸಾಹಿತ್ಯ ಸಂಭ್ರಮ ಒಂದಿಷ್ಟು ಸಂಭಯವೂ ಆಗಿಬಿಟ್ಟಂತಿದೆ. ಗೋಷ್ಠಿಯ ನಿರ್ದೇಶಕಿಯಾಗಿ ವೇದಿಕೆಯ ಮೇಲಿನ ನನ್ನ ಸ್ನೇಹಿತೆಯರ ಕಾಲ ಅಥವಾ ಅಕಾಲ ವಾಕ್ ಸ್ವಾತಂತ್ರ್ಯವನ್ನ ಅತ್ತಿತ್ತ ಮಾಡುವ ಸಣ್ಣ ಸ್ವಾತಂತ್ರ್ಯ ನನಗಿದೆ ಎಂದು ಸ್ವಂತ ಸಂಭ್ರಮದಿಂದ ಹೇಳುವಂತಿಲ್ಲ. ನಾನು ಹಾಗೆಂದು ಸಂಭ್ರಮದವರಿಂದ ನಿರ್ದೇಶಿಸಲ್ಪಟ್ಟಿದ್ದೇನೆ. ಹಾಗೆ ನೋಡಿದರೆ ಬರಹಗಾರರು ಬಹಳಷ್ಟು ಜನ ಭಾವಿಸಿದಂತೆ ಸ್ವತಂತ್ರರಲ್ಲ. ಬರೆಯುವಾಗಲೇ ಬದಲಾಯಿಸಿ ಬಿಡುವ ಸಹಚರರು ಈ ಸಮಾಜದಲ್ಲಿ ಇದ್ದೇ ಇರುತ್ತಾರೆ. ಕೆಲವರ ಕಮಿಟ್ಮೆಂಟ್ಗಳು, ಇಸಮ್ಗಳು ಅವರಿಂದ ಇಂತಿಂತವೇ ಏನೇನನ್ನೋ ಬರೆಸಿಬಿಡುತ್ತವೆ. ಇವುಗಳನ್ನು ಮೀರುವ ಸ್ವಾತಂತ್ರ್ಯವನ್ನ ಅವರ ಅಭಿಮಾನಿಗಳೇ ಅವರಿಗೆ ಕೆಲಸಲ ಕೊಡುವುದಿಲ್ಲ. ಎಡಕ್ಕೆ ಹೋಗುವ ಕೆಲವರಿಗೆ ಅವರದ್ದೇ ಕುಡುಗೋಲು ಅಪಾಯಕಾರಿಯಾದರೆ, ಬಲದವರಿಗೆ ತ್ರಿಶೂಲ ಬೆನ್ನು ಹತ್ತಬಹುದು. ನೇರ ಸುಲಭ ದಾರಿಯವರು ಪಾದ ಮುಳುಗುವ ನೀರಿನಲ್ಲಿ ಮಜ್ಜನದ ಶಾಸ್ತ್ರ ಮಾಡಿ ಗುರುತು ಸಿಗದೆ ಹೋಗಬಹುದು. ಕೆಲ ಬರಹಗಾರರು ಸಕಾರಣ ಹಾಗೂ ಇನ್ನು ಕೆಲವರು ಪಾಪ ವಿನಾಕಾರಣ ಮುಟ್ಟುಗೋಲಾಗುತ್ತಾರೆ. 20-30 ವರ್ಷಗಳಿಂದಲೂ ತಮ್ಮ ಕೃತಿಗಾಗಿ ಬಯಸಿಕೊಳ್ಳುವ ಲೇಖಕರು ನಮ್ಮ ನಡುವೆ ಇದ್ದಾರೆ. ಎಂಥ ಸುಳಿಯಲ್ಲೂ ನಿಶ್ಚಿಂತೆಯಿಂದ ತಮ್ಮ ಹರಿಗೋಲನ್ನ ದಡಕ್ಕೆ ತರುವ ಮಹಾನುಭಾವರು ಎಲ್ಲ ಕಾಲಕ್ಕೂ ಇರುತ್ತಾರೆ ಅನ್ನೋದು ಸಂತೋಷದ, ಸಮಾಧಾನದ ಸಂಗತಿ. ಬಹುಶಃ ಇಂದಿನ ಈ ಗೋಷ್ಠಿಯಲ್ಲಿ ಚರ್ಚೆಗೆ ಬರುವ ಪುಸ್ತಕಗಳು ಈ ಜಾತಿಗೆ ಸೇರಿದವುಗಳಾಗಿರಬಹುದು ಎಂದು ನನಗೆ ಅತಾರ್ಕಿಕವಾಗಿ ದೃಷ್ಟಾಂತವಾಗುತ್ತಿದೆ. ಹಾಗೂ ನಾನು ಕೂಡ ಕುತೂಹಲದಿಂದ ಎದುರು ನೋಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಹೈಸ್ಕೂಲಿನಲ್ಲಿ ನಾವು ಬರೆಯುತ್ತಿದ್ದ ನನ್ನ ಮೆಚ್ಚಿನ ಸಾಹಿತಿ ಎನ್ನುವ ನಿಬಂಧ ನೆನಪಾಗ್ತಾ ಇದೆ. ಅವರ ಕೃತಿಯ ಬಗೆಗಿನ ನಮ್ಮ ಅರೆಬರೆ ತಿಳುವಳಿಕೆಯನ್ನ ವ್ಯಕ್ತಪಡಿಸಿದರೂ ಆಯ್ತು, ಬಿಟ್ಟರೂ ಆಯ್ತು ಎನ್ನುವಂತಿದ್ದರೂ, ಅಂದಿನ ಲೇಖಕರ ಖಾದಿ ಬಟ್ಟೆ, ಸನ್ನಡತೆ, ಬಡತನಗಳ ಬಗ್ಗೆ ಬರೆಯಲೇಬೇಕಾಗ್ತಿತ್ತು. ಕಾಲ ಬದಲಾಗಿದೆ. ಲೇಖಕ ಹೇಗೆ ಎಂಬುದು ಆದ್ಯತಾ ವಲಯದ ಪ್ರಶ್ನೆಯಾಗಬೇಕಾಗಿಲ್ಲ. ಅವನು ಹೇಗಾದರೇನು, ಇಟ್ಟಿರುವಂತ ಅಥವಾ ಬಿಟ್ಟು ಹೋದಂತ ಕೃತಿ ನಮಗೆ ಸಾಕಲ್ಲವೇ? ಬದುಕು ಬರಹಗಳ ಸಂಬಂಧ ಇಂದಿನ ಗೋಷ್ಠಿಯ ಆಚನೆದು ಅಂತ ನಾನು ಭಾವಿಸ್ತೇನೆ. ಏಕೋ ಏನೋ ಕೆಲವು ಬಾರಿ ಒಳ್ಳೆಯ ಓದುಗನಿಗೆ ಕೂಡ ಕೆಲವು ಲಿಮಿಟೇಷನ್ಸ್, ಸ್ವಾಮಿನಿಷ್ಠೆಗಳಿರುತ್ತವೆಂದು ನನಗನಿಸುತ್ತದೆ. ಈ ರಾಜಕೀಯ ಪಕ್ಷಗಳ ಕೆಟ್ಟದ್ದನ್ನ ಮರೆತು ಅದರ ಸಂಲಗ್ನತೆಯನ್ನ, ಅಫಿಲಿಯೇಷನ್ ನಾವು ಸಾಧಿಸಿ ಬಿಡುವಂತೆ ಕೆಲ ಲೇಖಕರ ಕೃತಿಯನ್ನಷ್ಟೇ ಮತ್ತೆ ಮತ್ತೆ ಚಪ್ಪರಿಸಿ ನಾವು ಓದುತ್ತೇವೆ. ಒಂದಾದ ಮೇಲೊಂದರಂತೆ ತಟ್ಟುವ ಒಂದೇ ಹಿಟ್ಟಿನ ರೊಟ್ಟಿಯನ್ನು ಅದು ಬಿಸಿ ಬಿಸಿಯಾಗಿದ್ದಾಗಲೇ ತಿಂದು ಬಾಯಿ ಸುಡುವ ಸುಖವನ್ನ ಖಾರದೊಂದಿಗೋ ಹುಳಿಯೊಂದಿಗೋ ಅನುಭವಿಸುತ್ತೇವೆ. ಆ ನಿಟ್ಟಿನಲ್ಲಿ ಈ ಗೋಷ್ಠಿಗೆ ಮಹತ್ವವಿದೆ. ವಿಧ ವಿಧದ ರೊಟ್ಟಿಗಳನ್ನು ತಿಂದಂಥ ವಿಭಿನ್ನ ಪ್ರದೇಶದ ಜನರು, ಸ್ನೇಹಿತರು ಇವತ್ತಿಲ್ಲಿ ವೇದಿಕೆಯ ಮೇಲೆ ಇದ್ದಾರೆ. ರೊಟ್ಟಿ ಆರಿದ ಮೇಲೂ ಅದರ ಗುಣಗಾನವನ್ನು ಅವರು ಮಾಡಲಿದ್ದಾರೆ. ಬಹುಶಃ ನಾನು ಈಗ ಅಲ್ಪ ವಿರಾಮವನ್ನು ಸಾಧಿಸಿಕೊಂಡು, ನಾವು ಒಬ್ಬರು ಬರದೇ ಇರುವ ಮೂಲಕ ನಿಮಗೆಲ್ಲರಿಗೆ 5 ನಿಮಿಷ ಅವರು ಕೊಟ್ಟಿದ್ದಾರೆ. MG ಹೆಗಡೆ ಅನ್ನೋರು. 3 ಜನ. ಒಂದು ವಿಶೇಷ ಅಂದ್ರೆ ಇವರೆಲ್ಲರೂ ಕೂಡ ಕನ್ನಡ, ನಾಗತಿಹಳ್ಳಿ ಇವತ್ತು ಮೇಷ್ಟ್ರಾಗಿ ಉಳಿದೇ ಇದ್ರು ಅವರನ್ನು ಮೇಷ್ಟ್ರು ಅಂತಲೇ ಕರೀತಾರೆ. ಇವರು ಎಲ್ಲರೂ ಕನ್ನಡದ ಒಂದು ಸಾಹಿತ್ಯದ ಮೇಷ್ಟ್ರುಗಳೇ ಆಗಿರೋದ್ರಿಂದ, ನಾನು ಮಾತ್ರ ಎಕನಾಮಿಕ್ಸ್ ಮೇಡಮ್. ಆದ್ರಿಂದ ಕನ್ನಡೇತರ ಹೆಡ್ ಮಿಸ್ಟ್ರೆಸ್ ಆಗಿ ನಡುವೆ ನಡುವೆ ನಾನು ನಿಮ್ಮನ್ನ ನಿಯಂತ್ರಿಸಿದರೆ ದಯವಿಟ್ಟು ಕನ್ನಡ ಮೇಷ್ಟ್ರುಗಳು ನನ್ನ ಕ್ಷಮಿಸಬೇಕು. ಅಲ್ಲದೆ ಈ ಚರ್ಚೆಯ ಅವರು ಬರೆದುಕೊಂಡು ಬಂದಂಥ ಪುಸ್ತಕಗಳನ್ನು ಅವರು ಬರೆದುಕೊಂಡು ಬಂದಿರಬಹುದು ಅಥವಾ ನೋಟ್ ಮಾಡ್ಕೊಂಡು ಬಂದಿರಬಹುದು. ಅವರು ಮೆಚ್ಚಿದ ಒಂದು ಕೃತಿ, ಇತ್ತೀಚಿನ ಕೃತಿ ಯಾಕೆ ಅನ್ನೋದನ್ನು ಅವರು ಮೊದಲು ಹೇಳ್ತಾರೆ. ಮೂವರು ಮುಗಿಸಿದ ಮೇಲೆ ನಾವು ಬಹುಶಃ ಚರ್ಚೆಯನ್ನ ಲಿಖಿತ ರೂಪದಲ್ಲಿ ಬರುವಂತಹ ಪ್ರಶ್ನೆಗಳನ್ನು ನಾವು ಎತ್ತಿಕೊಳ್ತೇವೆ ಅಂತ ನಾನು ಭಾವಿಸಿದ್ದೇನೆ. ಮೊದಲಿಗೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಬಗ್ಗೆ ನಾನು ಏನು ಹೇಳಬಾರದು ಅಂತ ನಾನು ನಿರ್ದೇಶಿಸಿದ್ದಾನೆ. ಯಾಕೆಂದ್ರೆ ಅದು ಗೊತ್ತಿರುವಂತದ್ದು. ಕನ್ನಡ ಮೇಷ್ಟ್ರಾಗಿದ್ದವರು ಈಗ ದಿಗ್ದರ್ಶಕರಾಗಿ ನಮ್ಮ ನಡುವೆ ಇದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ. ಚಂದ್ರಣ್ಣ, ನೀವು ಪ್ರಾರಂಭ ಮಾಡಿ. ಈ ಸಭೆಯಲ್ಲಿರುವ ಪ್ರತಿಯೊಬ್ಬರಿಗೂ ನಮಸ್ಕರಿಸಿ ನನ್ನ ಮಾತುಗಳನ್ನು ಪ್ರಾರಂಭ ಮಾಡ್ತೇನೆ. ನನ್ನ ಮೆಚ್ಚಿನ ಕೃತಿ ಅಂತ ನಿಮ್ಮ ಮುಂದೆ ಮಂಡಿಸಲಿರ್ತಕ್ಕಂಥದ್ದು
ಡಾಕ್ಟರ್ CN ರಾಮಚಂದ್ರನ್ ಅವರ ಆತ್ಮಕಥನ ನೆರಳುಗಳ ಬೆನ್ನು ಹತ್ತಿ ಎನ್ನುವಂಥ ಪುಸ್ತಕ. ಈ ಪುಸ್ತಕವನ್ನ ಯಾಕೆ ಮೆಚ್ಚಿದೆ ಅಂತ ಹೇಳಬೇಕಾದ್ರೆ ಅನೇಕ ಉದಾಹರಣೆಗಳನ್ನು ಕೊಡಬೇಕಾಗುತ್ತೆ. ಆದರೆ ಅಷ್ಟು ಸಮಯ ಇಲ್ಲ. ಹಾಗಾಗಿ ನನ್ನ ಮೆಚ್ಚುಗೆಯ ಪಟ್ಟಿಯಲ್ಲಿ ಯಾವ್ಯಾವುದನ್ನು ತುಂಡರಿಸಬೇಕಂತ ಆಗಲಿಂದ ನಾನು ಯೋಚನೆ ಮಾಡ್ತಿದ್ದೇನೆ. ನಾನು ಕನಿಷ್ಠ ಈ ಪುಸ್ತಕದ ಬಗ್ಗೆ ಮಾತಾಡಲಿಕ್ಕೆ 25-30 ನಿಮಿಷ ಸಿಗುತ್ತೆ ಅನ್ನೋ ಆಸೆಯಿಂದ ಟಿಪ್ಪಣಿ ಮಾಡಿಕೊಂಡಿದ್ದೆ. ಈಗ ಅವುಗಳನ್ನು ಆದಷ್ಟು ಎಡಿಟ್ ಮಾಡ್ತಾ ಹೋಗ್ತಾನೆ. ಕಥೆ ಕಾದಂಬರಿ ಓದುವಾಗ ಮತ್ತು ಒಂದು ಆತ್ಮಕಥನ ಓದುವಾಗ ಎರಡಕ್ಕೂ ವ್ಯತ್ಯಾಸಗಳಿರುತ್ತೆ. ತಾವೆಲ್ಲ ಬಲ್ರಿ ಅದನ್ನು. ಕಥೆ ಕಾದಂಬರಿಗಳಲ್ಲಿ ಹೇಗೋ ತನ್ನ ಸುಳ್ಳುಗಳನ್ನು ಲೇಖಕ ಮುಚ್ಚಿ ಹಾಕಬಹುದು, ಆದರೆ ಅವನು ಆತ್ಮಕಥನದಲ್ಲಿ ಸಿಕ್ಕಿ ಬೀಳ್ತಾನೆ. ಹಾಗಾಗಿ ಆತ್ಮಕಥನಗಳನ್ನು ಓದುವಾಗ ಒಂದು ರೀತಿಯ ವಿಚಿತ್ರವಾದ ಮನೋಧರ್ಮ ಇರುತ್ತೆ, ಸಂತೋಷ ಇರುತ್ತೆ. ಇವುಗಳಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಹೋಗುತ್ತೆ. ನಮ್ಮ CNR ಅವರು ಮೈಸೂರು, ಸೊಲ್ಲಾಪುರ, ನಿಪಾಣಿ, ಸೋಮಾಲಿಯಾ, ಆಕ್ಸ್ಫರ್ಡ್, ರಿಯಾದ್, ಸೌದಿ ಅರೇಬಿಯಾ ಇಂಥ 8 ಊರುಗಳಲ್ಲಿ ಕುಳಿತು ಆ 8 ಊರುಗಳ ನಂಟಿನ ಬುತ್ತಿಯನ್ನ ಈ ಪುಸ್ತಕದಲ್ಲಿ ಬಿಚ್ಚಿದ್ದಾರೆ. ಇದರಲ್ಲಿ ಬಹಳ ಮೆಚ್ಚತಕ್ಕಂಥ ಒಂದು ಸಾಲಿನ ಮಾತು ಅಂದರೆ, ತುಂಬ ನಿರುದ್ವಿಗ್ನವಾಗಿ ಉತ್ಪ್ರೇಕ್ಷೆಗಳಿಲ್ಲದೆ, ಅತ್ತ ಆತ್ಮಪ್ರಶಂಸೆಯೂ ಆಗದೆ ಇತ್ತ ಪರನಿಂದೆಯೂ ಆಗದ ಹಾಗೆ ನೋಡಿಕೊಂಡಿರುವುದು ಈ ಪುಸ್ತಕದ ಹೆಚ್ಚುಗಾರಿಕೆ ಅಂತ ನಾನು ಭಾವಿಸುತ್ತೇನೆ. ನಾನೊಬ್ಬ ಸಾಮಾನ್ಯ ಮನುಷ್ಯ, ಹೀಗೆ ನಡೆದಿರಬಹುದು ಘಟನೆಗಳು ಅನ್ನುವಂಥ ಒಂದು ಪ್ರಾಮಾಣಿಕ ದಾಖಲೆ ಮಾತ್ರ ಇಲ್ಲಿದೆ. ಆದರೆ ಆ ಘಟನೆಗಳಿಗೆ ನಾನು ಯಾವುದೇ ಕಾರ್ಯಕಾರಣ ಸಂಬಂಧವನ್ನು ವಿಶ್ಲೇಷಿಸಿಲ್ಲ ಅನ್ನುವಂತಹ ಸರಳ ಹೇಳಿಕೆಯೊಂದಿಗೆ ಅವರು ಪ್ರಾರಂಭ ಮಾಡ್ತಾರೆ. ಶಬ್ದಾಡಂಬರಕ್ಕೆ ಇಳಿಯದೆ ಸರಳಾತಿ ಸರಳವಾಗಿ ಒಂದು ಆತ್ಮಗೀತೆಯನ್ನು ಹಾಡಿದ ಅನುಭವ ಮತ್ತು ಈ ಆತ್ಮಗೀತೆಯಲ್ಲಿ ನೋವಿನ ಶ್ರುತಿಯೇ ಹೆಚ್ಚಾಗಿರುವುದು ನಮಗೆ ಕಾಣಿಸುತ್ತೆ ಕೃತಿಯನ್ನು ಓದಿದಾಗ. ಒಬ್ಬ ವ್ಯಕ್ತಿಯ ಸಂಕಟ, ಅಪಮಾನ ಅವು ಕೇವಲ ವ್ಯಕ್ತಿಯ ಅವಮಾನಗಳಾಗದೆ ಒಂದು ಕಾಲಘಟ್ಟದಲ್ಲಿ ಇಡೀ ನಾಡು, ಒಂದು ಸಮುದಾಯ ಒಟ್ಟೊಟ್ಟಿಗೆ ಅನುಭವಿಸುತ್ತಿದ್ದಂತಹ ಭಾವನೆಗಳ ವಿರಾಟ್ ಸ್ವರೂಪ ದರ್ಶನವನ್ನು ಈ ಕೃತಿ ಬಿಟ್ಟುಕೊಡುತ್ತೆ. ಈ ಸಂಕೇತಿಗಳು ಅವರ ಐತಿಹ್ಯದಲ್ಲಿ ಉಲ್ಲೇಖ ಆಗ್ತಕ್ಕಂಥ ನಾಚಾರಮ್ಮ ಅಂತ ಒಂದು ವ್ಯಕ್ತಿತ್ವ ಬರುತ್ತೆ. ಆ ನಾಚಾರಮ್ಮ ಒಮ್ಮೆ ಸಿಟ್ಟಿಗೆದ್ದು ವಲಸೆ ಬರುವಂಥ ವ್ಯಕ್ತಿ. CNR ಕೂಡ ನಾಚಾರಮ್ಮನ ಒಂದು ಪ್ರತಿರೂಪದ ಹಾಗೆ ಕಾಣ್ತಾರೆ. ಅವರು ಉದ್ದಕ್ಕೂ ಇಲ್ಲಿ ಹೊಸ ನೆಲೆಗಳನ್ನು ಹುಡುಕಿಕೊಂಡು ಅಲದಾಡಿರುವುದು ಕಾಣಿಸುತ್ತೆ. ಎದ್ದು ನಿಲ್ಲುವ ಆಸೆ, ಅಡ್ಡ ಬರುವ ಸಂಕೋಚ ಪ್ರವೃತ್ತಿ, ದಕ್ಕಿದ ಚೂರುಪಾರು ಸಂತೋಷಗಳಿಗೂ ಮಾಡಬೇಕಾದ 1008 ಸರ್ಕಸ್ಸು, ಇವು ಬದುಕಿನ ಪ್ರತಿ ಹಂತದಲ್ಲೂ ಕಾಣುವ ಸಾಮಾನ್ಯವಾದಂತಹ ಒಂದು ಸ್ಥಿತಿಯಾಗಿ ಈ ಪುಸ್ತಕದಲ್ಲಿ ದಾಖಲಾಗಿದ್ದಾವೆ. ಆದರೆ ಲೇಖಕರಲ್ಲಿರುವ ಮಾನವೀಯ ಸ್ಪಂದನೆಗಳು, ಅಂತಃಕರಣಗಳಿಗೆ ಉದಾಹರಣೆಯಾದಂತಹ ಒಂದು ಸಾಲನ್ನು ನಾನು ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಸತ್ತ ಗಂಡನ ಜೊತೆ ಬದುಕಿದ್ದ ಹೆಂಡತಿಯನ್ನೂ ಮಲಗಿಸಿ ತಪ್ಪಿಸಿಕೊಂಡಾಳೆಂದು ಅವಳ ಕಾಲುಗಳಿಗೆ ಕಬ್ಬಿಣದ ಬೆಳೆ ತೊಡಿಸಿ ಸಹಗಮನಕ್ಕೆ ಅಣಿಗೊಳಿಸುವ ಚಿತ್ರ ನೆನಪಾದಾಗಲೆಲ್ಲ ನಾನು ತೀರ ಅಸ್ವಸ್ಥನಾಗುತ್ತೇನೆ ಅನ್ನೋ ಮಾತು ಒಂದು ಕಡೆ ಬರುತ್ತೆ. ಅಮ್ಮನಿಗೆ ಟೈಫಾಯ್ಡ್ ಕಾಯಿಲೆ ಆಗಿದಾಗ ಅವಳಿಗೆ ಔಷಧಿ ತರೋದಕ್ಕೆ ಮೈಸೂರಿನಿಂದ ದುಡ್ಡಿರಲ್ಲ. ಅದರಿಂದ ಅಮ್ಮ ತೀರ್ಕೊಳ್ತಾಳೆ, ತಂಗಿ ತೀರ್ಕೊಳ್ತಾಳೆ. ಆದರೆ ಇದೇ ಅಮ್ಮ SSLC ಫೀಸ್ ಕಟ್ಟಲಿಕ್ಕೆ ತನ್ನ ಚಿನ್ನದ ಬಳೆಯನ್ನು ಮಾರಿ ಫೀಸ್ ಕಟ್ಟಿರ್ತಾಳೆ. ಈ ತರದ ಅನೇಕ ಕುಟುಂಬಗಳಲ್ಲಿ ಸಿಗಬಹುದಾದ ಸಹಜ ಅಂತಃಕರಣದ ದೃಶ್ಯಗಳು ಈ ಕೃತಿಯನ್ನು ನಮ್ಮನ್ನು ತುಂಬಾ ಆಪ್ತವಾಗಿ ಓದಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಮೈಸೂರಿನವರ ಒಡನಾಟದಲ್ಲಿ ಅನಂತಮೂರ್ತಿಯವರು, ಭೈರಪ್ಪ ಅವರು, ಆಮನ ಅವರು, CDN ಅವರು ಮುಂತಾದ ಅನೇಕ ಗಣ್ಯರೊಂದಿಗಿನ ಚರ್ಚೆ, ಒಡನಾಟ ತುಂಬಾ ನಾವೆಲ್ಲ ಬಾಯಿ ಚಪ್ಪರಿಸಿಕೊಂಡು ಓದುವ, ವಿಶೇಷವಾಗಿ ಮೈಸೂರಿನಲ್ಲಿ ಓದೋರಿಗೆ ಬಹಳ ಹಳಹಳಿಕೆಯನ್ನು ತಂದು ಕೊಡ್ತಕ್ಕಂಥ ಸಂತೋಷದ ಭಾಗ, ಸುವರ್ಣಯುಗ ಅಂತ ಹೇಳಬಹುದು. ಅವರೊಂದು ಕಡೆ ಬರೀತಾರೆ, ಕುವೆಂಪು ಅವರ ರಾಮಾಯಣ ದರ್ಶನಂಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಾಗ ಹಾಮಾನ ಎಷ್ಟು ಚೆನ್ನಾಗಿ ಮಾತನಾಡಿದ್ರು ಅಂದರೆ ಆ ಮಾತುಗಳ ಪೂರ್ಣ ಪಾಠ ಈಗಲೂ ನನ್ನ ಬಾಯಲ್ಲಿ ನೆನಪಿದೆ ಅನ್ನೋದು. ಆ ರೀತಿ ನಾನು ಮಾತನ್ನು ಕಲಿಯೋದು ಹೇಗೆ ಅಂತ ನಾನು ತಾಕಿಸ್ತಿದ್ದೆ ಅನ್ನೋ ಮಾತನ್ನು ಹೇಳ್ತಾರೆ. ಹೀಗೆ ಹೇಳುವ ಸೊಲ್ಲಾಪುರಕ್ಕೆ ಬಂದಾಗ ಬೇಂದ್ರೆಯವರ ಮತ್ತು ಶಾಂತಿನಾಥ್ ದೇಸಾಯಿಯಂಥ ಹಿರಿಯರ ಸಂಪರ್ಕಕ್ಕೆ ಬಂದಾಗ ಆಗುವಂತಹ ಅನುಭವಗಳ ದಾಖಲೆ ಕೂಡ ಇಲ್ಲಿದೆ. ಅದರಲ್ಲಿ ವಿಶೇಷವಾಗಿ ಶಾಂತಿನಾಥ್ ದೇಸಾಯಿಯವರ ಬಗ್ಗೆ ಇರತಕ್ಕಂಥ ಮಾತು ಗಮನಾರ್ಹವಾದ್ರಿಂದ ಅದನ್ನು ಉಲ್ಲೇಖಿಸಕ್ಕೆ ಇಷ್ಟಪಡ್ತೇನೆ. ನವ್ಯ ಯುಗದ ಶ್ರೇಷ್ಠ ಕತೆ ಕಾದಂಬರಿಕಾರರಲ್ಲಿ ಒಬ್ಬರಾದ ಅವರನ್ನ ಕನ್ನಡದ ಜಗತ್ತು ಅಲಕ್ಷಿಸಿತೋ ಎಂದು ನನಗೆ ಒಮ್ಮೆ ತೋರುತ್ತೆ. ಕಾರಣ, ಅವರು ಬಹುಕಾಲ ಕರ್ನಾಟಕದಿಂದ ಹೊರಗಿದ್ದದ್ದು ಮತ್ತು ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅಧಿಕಾರ ಕೇಂದ್ರಗಳಾದಂತಹ ಬೆಂಗಳೂರು, ಮೈಸೂರು, ಧಾರವಾಡಗಳಿಂದ ದೂರವಿರುವ ಕನ್ನಡ ಸಾಹಿತಿಗಳು ಮತ್ತೆ ಮತ್ತೆ ಹೀಗೆ ಅಲಕ್ಷ್ಯಕ್ಕೆ ಒಳಗಾಗ್ತಿರ್ತಕ್ಕಂಥದ್ದು
ಅಂತಕ್ಕಂಥ ವಿಚಾರವನ್ನು ಕಾಣ್ತಾರೆ. ಇನ್ನೊಂದು ಬಹಳ ಅವರ ತಂದೆ ಬಗ್ಗೆ ಇರತಕ್ಕಂಥ ನನಗೆ ಇಷ್ಟವಾದಂತಹ ಒಂದೆರಡು ಮಾತುಗಳನ್ನು ನಾನಿಲ್ಲಿ ಯಾಕೆ ಈ ಪುಸ್ತಕವನ್ನು ಮೆಚ್ಚಿದೆ ಎನ್ನುವಂಥ ಪಟ್ಟಿಯಲ್ಲಿ ಹೇಳಬೇಕು. ಬ್ರಾಹ್ಮಣರ ಹುಡುಗನಾಗಿ ಜನ್ಮ ನಕ್ಷತ್ರ ರಾಶಿ ಯಾವುದೂ ನನಗೆ ಗೊತ್ತಿರಲಿಲ್ಲ. ಯಾಕೆಂದ್ರೆ ನನ್ನ ವಿಚಿತ್ರ ವರ್ತನೆಯ ಅಪ್ಪನನ್ನ ಕೇಳಿದ್ದಕ್ಕೆ ಅವರು ರಾತ್ರಿ ಆಕಾಶವನ್ನ ಒಂದು ಕಡೆಯಿಂದ ವಿವರವಾಗಿ ನೋಡು, ಯಾವ ನಕ್ಷತ್ರ ಚೆನ್ನಾಗಿ ಕಾಣಿಸುತ್ತೋ ಅದನ್ನು ಆರಿಸ್ಕೋ, ಅದೇ ನಿನ್ನ ನಕ್ಷತ್ರ ಎಂದಿದ್ರಂತೆ. ಇದು ಎಷ್ಟು ವಿಶಾಲವಾದ ಅರ್ಥವನ್ನು ಪಡೆದಿದೆ, ಧ್ವನಿಯನ್ನು ಪಡೆದಿದೆ ಅಂತ ನಿಮಗೆ ವಿವರಿಸಿ ಹೇಳಬೇಕಾಗಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷ, ಅವರು ಪುರೋಹಿತರಾಗಿದ್ದು ಕೂಡ ಕಬ್ಬಿಣದ ಕೆಲಸ ಮರಗೆಲಸ ಎಲ್ಲ ಬಹಳ ನೀಟಾಗಿ ಮಾಡ್ತಿದ್ರಂತೆ. ಊರಿನವ್ರಿಗೆಲ್ಲ ಕುಡುಗೋಲು ಮಾಡ್ಕೊಡ್ತಿದ್ರಂತೆ, ಮಕ್ಕಳಿಗೆ ಬುಗುರಿ ಮಾಡ್ಕೊಡ್ತಿದ್ರಂತೆ, ಮತ್ತೆ ದೊಡ್ಡವರಿಗೆ ದೇವರ ಮಂಟಪವನ್ನು ಕೂಡ ಕೆತ್ತಿ ಕೊಡ್ತಿದ್ರಂತೆ. ಈ ಥರದ ವಿಶೇಷ ಮತ್ತು ವಿಸ್ಮಯಕರ ಸಂಗತಿಗಳು ಈ ಪುಸ್ತಕದಲ್ಲಿದೆ. CNR ಅವರು ತಮ್ಮ ಪತ್ನಿಯನ್ನ ಸದಾ ಬಹುವಚನದಲ್ಲೇ ಮಾತನಾಡಿಸ್ತಾರೆ. ಇದು ಹೆದರಿಕೆಯೋ ಗೌರವವೋ ಗೊತ್ತಿಲ್ಲ, ಆದರೆ ಇದೊಂದು ಮೌಲ್ಯ ಅಂತ ಹೇಳಿ ಮುಂದೆ ನಮಗೆ ಅಮೆರಿಕದ ಭಾಗಗಳನ್ನು ಓದುವಾಗ ಗೊತ್ತಾಗುತ್ತೆ. ಹಲವಾರು ಪರೀಕ್ಷೆಗೆ ಒಡ್ಡಿಕೊಳ್ಳಬೇಕಾದ ಪರಿಸ್ಥಿತಿ, ಮನಸ್ಸಿನ ಡೋಲಾಯಮಾನ, ಅಮೆರಿಕದಲ್ಲಿ ಲೈಂಗಿಕ ಸ್ವೇಚ್ಛಾಚಾರಕ್ಕೆ ಆಸ್ಪದವಿರುವಾಗಲೂ ಮನಸ್ಸಿನ ಹಿಂಜರಿಕೆ, ಆದರೆ ತನ್ನ ತಳಮಳವನ್ನು ಮುಚ್ಚಿಡದೆ ದಾಖಲಿಸುವಂತಹ ಪ್ರಾಮಾಣಿಕತೆ, ಇದನ್ನು ನಾವು ಈ ಪುಸ್ತಕದಲ್ಲಿ ಒಬ್ಬ ಲೇಖಕನ ದ್ವಂದ್ವವನ್ನು ಬಹಳ ಕ್ರಿಯೇಟಿವ್ ಆದಂತಹ ಒಂದು ಪ್ರೋಸೆಸ್ನಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಯಾವಾಗಲೂ CNR ಅವರಿಗೆ ಎರಡು ಕನಸು ಬೀಳ್ತಾ ಇರುತ್ತೆ, ಪುನರಾವರ್ತಿತ ಕನಸುಗಳು, ಬಹಳ ಮನಃಶಾಸ್ತ್ರೀಯರು ಅಧ್ಯಯನ ಮಾಡಬಹುದಾದಂತಹ ಎರಡು ಕನಸುಗಳು. ನಮಗೆಲ್ಲರಿಗೂ ಬೇರೆ ಬೇರೆ ಥರದ ಈ ಥರದ ಕನಸುಗಳಿರುತ್ತದ್ರಿಂದ ನಾವೆಲ್ಲ ನಮ್ಮ ಕನಸುಗಳ ಜೊತೆಗೆ ಇದನ್ನು ರಿಲೇಟ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಅದಕ್ಕೆ ಮುಂಚೆ ನನಗೆ ಯಾವಾಗಲೂ ಬೀಳುವಂತಹ ಒಂದು ಕನಸನ್ನು ಅದಕ್ಕೆ ತಲಕ ಹಾಕಿ ಹೇಳ್ತಿದೆ. ಏನಂದ್ರೆ, ನನಗೆ ಈಗಲೂ ಪರೀಕ್ಷೆ ಕೂತಿದ್ದೀನಿ, ಎಕ್ಸಾಮ್ ಹಾಲಲ್ಲಿ ಕೂತಿದ್ದೀನಿ, ಓದಿಲ್ಲ, ಮೇಷ್ಟ್ರು ಬೆತ್ತೇಡ ನಿಂತಿದ್ದಾರೆ, MAದಲ್ಲಿ 8 ಚಿನ್ನದ ಪದಕ ಪಡೆದ ಮೇಲೂ ನನಗೆ ಈ ಪರೀಕ್ಷೆಯ ಗಾಬರಿ ಕನಸುಗಳು ಬೀಳ್ತಾ ಇರ್ತವೆ. ಯಾವಾಗಲೂ ಈಗಲೂ ಪರೀಕ್ಷೆ ಕೂತಿದ್ದೀನಿ ಅಂತ ಹೇಳಿ. ಇಲ್ಲಿ CNR ಅವರ ಪರೀಕ್ಷೆಯ ಕನಸುಗಳ ವಿಚಾರ ನೋಡಿದ್ರೆ ಬಹಳ ವಿಸ್ಮಯಕರವಾಗಿದೆ. ಇದು ಎಲ್ಲೋ ಪ್ರಯಾಣ ಮಾಡ್ತಾ ಇದ್ದಾರೆ, ವಾಹನ ಕೆಟ್ಟು ನಿಂತು ಹೋಯ್ತು, ಒಂದು ಕಡೆ ನಿಂತಿದೆ, ಅದು ಬಸ್ ಇರಬಹುದು, ರೈಲು ಇರಬಹುದು, ಯಾವುದೇ ವಾಹನ ಇರಬಹುದು. ಲೇಖಕರು ಕೆಳಗಿಳಿದ ಅತ್ತಿತ್ತ ನೋಡ್ತಿರ್ಬೇಕಾದ್ರೆ ವಾಹನ ರಿಪೇರಿಯಾಗಿ ಹೊರಟು ಹೋಗಿರುತ್ತೆ ಅಲ್ಲಿಂದ. ಅಸಹಾಯಕರಾಗಿ ಕೂತ್ಕೊಂಡು ಜೋರಾಗಿ ಚೀರಿ ಎದ್ದು ಕೂತ್ಕೊಳ್ತಾರೆ. ಈ ಥರದ ಕನಸು ಮತ್ತೆ ಮತ್ತೆ ನನಗೆ ಬರ್ತಾ ಇರುತ್ತೆ ಅನ್ನುವುದನ್ನು ದಾಖಲಿಸಿದ್ದಾರೆ ಅವರ ಆತ್ಮಕಥನದಲ್ಲಿ. ಇನ್ನೊಂದು ಕನಸು ಇನ್ನೂ ಸ್ವಾರಸ್ಯಕರ. ಒಬ್ಬಳು ಸುಂದರ ತರುಣಿಯೊಂದಿಗೆ ಮದುವೆ ನಿಶ್ಚಯ ಆಗಿರುತ್ತೆ, ಇನ್ನೇನು ತಾಳಿ ಕಟ್ಟಬೇಕು. ಆ ಸಂದರ್ಭದಲ್ಲಿ ಲೇಖಕರಿಗೆ ಗಾಬರಿ ಆಗುತ್ತೆ, ಅರೆ ನನಗೆ ಮದುವೆ ಆಗಿದೆಯಲ್ವೇ, ಮತ್ತೆ ನಾನು ಹೇಗೆ ಈ ಸಂಬಂಧದಲ್ಲಿ ಸಿಕ್ಕಾಕೊಂಡೆ ಎಂದು ಬೆಚ್ಚಿ ಎಚ್ಚರಗೊಳ್ತಾರೆ. ಹೀಗೆ ಈ ಎರಡು ಕನಸುಗಳು ಅವರ ವ್ಯಕ್ತಿತ್ವವನ್ನ ನಮಗೆ ಹಿಡಿದಿಡಲಿಕ್ಕೆ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಕ್ಷಿಯಾಗಿ ನಿಲ್ತವೆ. ಮರಾಠಿ ಲೇಖಕ ಕಾಳೆ ಬರೆದಂಥ ನಾನು ಇಲ್ಲಿ ಒಬ್ಬ ಪ್ರಯಾಣಿಕ, ನನ್ನ ಮನೆ ಇಲ್ಲಿಲ್ಲ, ನನ್ನವರು ಯಾರೂ ಇಲ್ಲಿಲ್ಲ ಅನ್ನುವ ಮಾತುಗಳನ್ನು ಗಟ್ಟಿಯಾಗಿ ಮತ್ತೆ ಹೇಳಿಕೊಂಡವರು ಈ ಖಿನ್ನತೆಯನ್ನು ಮೀರಲಿಕ್ಕೆ ಪ್ರಯತ್ನಿಸ್ತಾರೆ. ವ್ಯಕ್ತಿಯೊಬ್ಬನ ಕೃತ್ಯಾಕೃತ್ಯಗಳು, ಆಯ್ಕೆ ಆಕಾಂಕ್ಷೆಗಳು ಹೇಗೆ ಅವನ ಸುತ್ತಲೂ ಇರುವ ಬದುಕನ್ನು ಪ್ರಭಾವಿಸುತ್ತವೆ ಎಂಬುದನ್ನು ನೆನೆಸಿಕೊಂಡ್ರೆ ಬದುಕುವುದಕ್ಕೆ ಹೆದರಿಕೆಯಾಗುತ್ತದೆ. ಕೆಲವು ಗಾಯಗಳು ಎಂದಿಗೂ ಮಾಯುವುದಿಲ್ಲ. ಈ ಥರದ ಅನೇಕ ಗಾಯಗೊಂಡ ಸ್ಥಿತಿಯ ಮಾತುಗಳನ್ನು ನಾವು ಇದರಲ್ಲಿ ಕಾಣ್ತೇವೆ. ಮನುಷ್ಯ ಜೀವಿ ಎಲ್ಲಿಯೂ ಸುಖಿ ಅಲ್ಲ. ಅಮೆರಿಕದ ಮುಕ್ತ ಸಮಾಜದಲ್ಲಿ ಒಂದು ಬಗೆಯ ಒಂಟಿತನ, ರಿಯಾದ್ನ ಧಾರ್ಮಿಕ ಕಟ್ಟುಪಾಡುಗಳ ಸಮಾಜದಲ್ಲಿ ಮತ್ತೊಂದು ಬಗೆಯ ಉಸಿರುಗಟ್ಟಿಸುವಿಕೆ, ಅಮೆರಿಕದಲ್ಲಾದರೆ ಭಾರತೀಯ ಅನ್ನುವಂಥ ಕಾರಣಕ್ಕೆ ಹೇಳಿಕೆ, ರಿಯಾದ್ನಲ್ಲಿ ಹಿಂದೂ ಎಂಬ ಕಾರಣಕ್ಕೆ ಅಲ್ಲಿಯ ಮುಥವೀನ್ಗಳಿಂದ ಅಂದರೆ ಧಾರ್ಮಿಕ ಪೊಲೀಸರಿಂದ ತಿರಸ್ಕಾರದ ಬೈಗುಳ, ಸೋಮಾಲಿಯಾಕ್ಕೆ ಹೋದರೆ ಅಲ್ಲೂ ಮತ್ತೊಂದು ಬಗೆಯ ಸಂಕಷ್ಟಗಳು, ತಾಯ್ನಾಡಿನಲ್ಲೂ ಕೂಡ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಬದುಕು. ಈ ಎಲ್ಲ ವಿವರಗಳನ್ನು ಬರೆಯುವಾಗ ಅವರು ಎಲ್ಲಿಯೂ ಸ್ವಾನುಕಂಪವಿಲ್ಲದೆ, ಯಾಕಂದರೆ ಆತ್ಮಕಥನಗಳಲ್ಲಿ ಪರನಿಂದೆ ಆತ್ಮಪ್ರಶಂಸೆ ಹೇಗಾಗಬಾರದು ಹಾಗೆ ಆತ್ಮನಿಂದೆಯೂ ಹೆಚ್ಚಾಗಬಾರದು, ಅಥವಾ ಕೃತಜ್ಞತೆಗಳ ಪಟ್ಟಿಯೇ ಆತ್ಮಚರಿತ್ರೆ ಆಗಬಾರದು. ಎಲ್ಲರಿಗೂ ಕೃತಜ್ಞತೆಯನ್ನು ಹೇಳುವುದೇ ಒಂದು ಆತ್ಮಚರಿತ್ರೆಯ ಭಾಗವಾದರೂ ಕೂಡ ಅದು ಅನೇಕ ವಿವರಗಳನ್ನು ತಪ್ಪಿಸಿಕೊಂಡು ಬಿಡುತ್ತೆ. ಇಲ್ಲಿ ಇವರು ಈ ವಿವರಗಳನ್ನು ಸ್ವಾನುಕಂಪವಿಲ್ಲದೆ ಒಂದು ಸಾಮಾಜಿಕ ಚಿತ್ರವಾಗಿ ನಮ್ಮ ಎದುರಿಗಿಟ್ಟಿದ್ದಾರೆ. ಯಾಕೆ ಹೇಳಿದೆ ಅಂದರೆ, ಇಡೀ ಒಂದು 370 ಪುಟದ ಈ ಪುಸ್ತಕವನ್ನು ಓದುವಾಗ ಅದರಲ್ಲಿ ಅನೇಕ ಇತರ ವಿವರಗಳು, LP ರೆಕಾರ್ಡ್ ಬಂದಿದ್ದು, ಆಡಿಯೋ ಕ್ಯಾಸೆಟ್ಸ್ಗಳು ಬಂದಿದ್ದು, ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಇದ್ದದ್ದು, ಚಿತ್ರೀಕರಣ ಆಗ್ತಿದ್ದದ್ದು ಅಂತ ಅನೇಕ ಇತರೆ ಕಲೆಗೆ ಸಂಬಂಧಪಟ್ಟ ವಿವರಗಳು, ಇತರೆ ಅನೇಕ ಸಂಗತಿಗಳು ಜೊತೆಗೆ ದಾಖಲಾಗ್ತಾ ಹೋಗುತ್ತೆ. ಮೈಸೂರನ್ನು ಕಟ್ಟಿಕೊಡ್ತಾ ಹೋಗುತ್ತೆ, ಸೊಲ್ಲಾಪುರವನ್ನು ಕಟ್ಟಿಕೊಡ್ತಾ ಹೋಗುತ್ತೆ, ನಿಪ್ಪಾಣಿಯನ್ನು ಕಟ್ಟಿಕೊಡ್ತಾ ಹೋಗುತ್ತೆ.
ಬೇಂದ್ರೆಯವ್ರ ಜೊತೆಗೆ ಅವರು ರೇಗಿಸಿಕೊಂಡಿದ್ದು, ಬೇಂದ್ರೆಯವರು ಇವರನ್ನು ಬೈದಿದ್ದು, ಈ ಎಲ್ಲ ವಿವರಗಳು ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನಾನು ಅವರ ಬಗೆಗಿನ ಮಾತುಗಳನ್ನು ಮುಕ್ತಾಯ ಮಾಡಲಿಕ್ಕೆ ಮುಂಚೆ ಈ ಮಾತುಗಳನ್ನು ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಳಮುಚ್ಚುಗರಂತೆ, ಹಿಂಜರಿಕೆಯ ಮನುಷ್ಯರಂತೆ ಕಾಣಿಸುತ್ತಲೇ ದಿಕ್ಕು ದಿಕ್ಕಿಗೆ ವಲಸೆ ಹೋಗುವುದು, ವೈರುಧ್ಯಮಯವಾದ ಪರಿಸರಕ್ಕೆ ಬೇಕಂತಲೇ ಡಿಕ್ಕಿ ಹೊಡೆಯುವುದು, ಅದರಿಂದ ಗಾಯಗೊಂಡು ನರಳುವುದು, ರಕ್ತಸ್ರಾವವನ್ನು ಎಡಗೈಯಲ್ಲಿ ಒತ್ತಿಟ್ಟು ಬಲಗೈನ ತೋರು ಬೆರಳು ಬಳಸಿ ಕೋಪಾತಿರೇಕದಿಂದ ಚೀರಿ ನ್ಯಾಯ ಪಡೆಯುವುದು. ಒಮ್ಮೆ ಅವರಿಗೆ ಅಮೆರಿಕದಲ್ಲಿ ಆ ಥರ ಘಟನೆ ಆಗುತ್ತೆ. ಇನ್ನೇನು ದಾರಿ ಇರೋಲ್ಲ, ಕಿರಿಸಿಕೊಂಡು ಕೂಗಾಡದೇ ಇದ್ರೆ ನ್ಯಾಯ ಸಿಕ್ಕೋದೇ ಇಲ್ಲ, ಎಲ್ಲವೂ ಅನಾಹುತ ಆಗೋಗುತ್ತೆ. ಅಂತ ಹೊತ್ತಲ್ಲಿ ಇದ್ದ ಬದ್ದ ದೈಹಿಕ ಶಕ್ತಿಯನ್ನೇ ಬಳಸಿ ಜೋರಾಗಿ ಚೀರಿ ತನ್ನನ್ನು ತಾನು ತನ್ನ ಸ್ವಾತಂತ್ರ್ಯವನ್ನು ಪ್ರತಿಭಟಿಸಿ ಕಿತ್ತುಕೊಳ್ಳುವಂಥದ್ದು. ಇತರರಿಗೆ ಸುಲಭವಾಗಿ ಒದಗುವ ಕಾರ್ಯಗಳು ನನಗೊಬ್ಬನಿಗೆ ಏಕೆ ಸಮಸ್ಯೆಗಳಾಗುತ್ತವೆ? ಇದು ದೊಡ್ಡ ಪ್ರಶ್ನೆ ಇಡೀ ಪುಸ್ತಕದಲ್ಲಿರುವಂಥದ್ದು. ಇತರರಿಗೆ ಸುಲಭವಾಗಿ ಒದಗುವ ಕಾರ್ಯಗಳು ನನಗೊಬ್ಬನಿಗೆ ಯಾಕೆ ಕ್ಲಿಷ್ಟವಾಗುತ್ತೆ, ಸವಾಲಾಗುತ್ತೆ, ಸಮಸ್ಯೆಗಳಾಗುತ್ತೆ ಅಂತ ಹೇಳಿ ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ತೆಗೆದ ಶಾಲಾ ವಿದ್ಯಾರ್ಥಿಯೊಬ್ಬ ಪ್ರಥಮ ದರ್ಜೆಯ ವಿದ್ಯಾರ್ಥಿಗಳ ಬಗ್ಗೆ ಯೋಚಿಸೋ ಹಾಗೆ ಅವರು ಇಡೀ ಪುಸ್ತಕದಲ್ಲಿ ಯೋಚಿಸ್ತಾರೆ. ಇಂಥ ಅಸಂಖ್ಯ ವಿವರಣೆಗಳಿಂದ ಇದು ನಾನು ಓದಿದಂಥ ಅತ್ಯುತ್ತಮವಾದಂತಹ ಆತ್ಮಕಥನಗಳಲ್ಲಿ ಒಂದು ಅಂತ ನಾನು ನಂಬಿದ್ದೇನೆ. ಅವರು ಅದೆಷ್ಟೇ ದೀರ್ಘವಾಗಿ ವಿವರವಾಗಿ ಅಮೆರಿಕ ಬಗ್ಗೆ, ರಿಯಾದ್ ಬಗ್ಗೆ, ಮಂಗಳೂರು ಕೊಣಾಜೆ ವಿಶ್ವವಿದ್ಯಾನಿಲಯದ ಬಗ್ಗೆ, ಅಲ್ಲಿಯ ಪಠ್ಯಕ್ರಮ, ಅಲ್ಲಿಯ ಸಹೋದ್ಯೋಗಿಗಳು, ಕ್ಲಾಸ್ ರೂಮ್ಸು, ಅಲ್ಲಿದ್ದಂಥ ಗ್ರೇಡ್ಸ್ಗಳು, ಅಲ್ಲಿ ನಡೀತಕ್ಕಂಥ ಅನ್ಯಾಯಗಳು, ಪ್ರತಿಭಟನೆಗಳು, ಇನ್ಕ್ರಿಮೆಂಟು, ವಸತಿ ಗೃಹ, ಈ ನೂರಾರು ವಿವರಗಳಿದ್ದರೂ ಕೂಡ ನನಗೆ ಇಷ್ಟವಾದ್ದು ಈ ಕೃತಿಯ ಪ್ರಥಮ ಭಾಗದಲ್ಲಿರುವ 30 ಪುಟಗಳ ಅವರ ಚಿಲಕುಂದದ ಭಾಗ. ಅಲ್ಲಿರುವ ಬಾಲ್ಯವೇ ಉದ್ದಕ್ಕೂ ಅರಳಿ ಹೋದ ಹಾಗೆ ಕಾಣುತ್ತೆ. ಆ ಬಾಲ್ಯದಲ್ಲಿ ಕಂಪಲಾಪುರದ ಸಂತಿಗೆ ಹೋಗಿ ಎಲೆ ಪಿಂಡಿ ಕಟ್ಟಿ ಊಟದ ಎಲೆಯನ್ನು ಮಾರುತ್ತಿದ್ದ ಹುಡುಗನ ತಳಮಳ, ಮಾರುತ್ತಿನೋ ಇಲ್ವೋ, ಮಾರಾಟ ಆಗುತ್ತೋ ಇಲ್ವೋ, ಬರಿಗೈಲಿ ಹೋದ್ರೆ ಹೇಗೆ, ಅಪ್ಪನ ಹತ್ರ ದುಡ್ಡಿಲ್ಲ, ಮನೆಯ ಬಡತನ, ಆ ನರಳಿಕೆ ಒಂದಲ್ಲ ಒಂದು ಹಂತದಲ್ಲಿ ರೀಡರ್ ಆದಾಗಲೂ ಇನ್ಕ್ರಿಮೆಂಟ್ ಸಿಗುತ್ತೋ ಇಲ್ವೋ, ಕ್ವಾರ್ಟರ್ಸ್ ಕೊಡ್ತಾರೋ ಇಲ್ವೋ, ಪರ್ಮನೆಂಟ್ ಆಗುತ್ತೋ ಇಲ್ವೋ, ಹಾಗೆ ಉಳಿದು ಬಿಡುತ್ತೆ. ಹೀಗಾಗಿ ಇದೊಂದು ವೆರಿ ಅನ್ಯೂಶುವಲ್ ಆಟೋಬಯೋಗ್ರಫಿ. ಈ ವಿಶ್ವವಿದ್ಯಾನಿಲಯಗಳ ವಿವರಗಳಿಗಿಂತ ಹೆಚ್ಚು ವಿವರವಾದ ಚಿಲಕುಂದ ಬಾಲ್ಯ ನನ್ನನ್ನು ಕಾಡಿದೆ. ಇಷ್ಟು ಸಾಕು ಅನಿಸುತ್ತೆ. ಧನ್ಯವಾದಗಳು ನಾಗತಿಹಳ್ಳಿಯವರೇ. ಸಮೃದ್ಧವಾದ ಬಾಲ್ಯ, ವಿಚಿತ್ರವಾದ ಅಪ್ಪ, ಕನಸುಗಳು ಇವೆಲ್ಲದ ಇಲ್ದಿದ್ರೆ ನಾವೀಗ ಯಾವ ಒಳ್ಳೆಯ ಸೃಜನಶೀಲ ಮನುಷ್ಯನೇ ಹುಟ್ಟಿ ಬರೋದಕ್ಕೆ ಸಾಧ್ಯವಿಲ್ಲ. ನಮ್ಮ ನಡುವೆ ಅಪರೂಪದ ಒಬ್ಬ ಅನ್ಯಾದೃಶ್ಯವಾದಂತಹ ವಿಮರ್ಶಕರು CN ರಾಮಚಂದ್ರನ್ ಅವರ ಆತ್ಮಕಥೆಯ ಬಗ್ಗೆ ನಾಗತಿಹಳ್ಳಿಯವರು ತಿಳಿಸಿದ್ದಾರೆ. ನಾವು ಚರ್ಚೆಯನ್ನು ಕೊನೆಯಲ್ಲಿ ಇಟ್ಟುಕೊಳ್ತೇವೆ. ಎಷ್ಟು ನಿಮಿಷ ಉಳಿದಿದೆ ಅಷ್ಟನ್ನು ಕೂಡ ನಾವು ಚರ್ಚೆಗೆ ಬಳಸ್ಕೊಳ್ಬಹುದು. ಈಗ ನಮ್ಮ ಸ್ನೇಹಿತೆ LC ಸುಮಿತ್ರಾ ತೀರ್ಥಹಳ್ಳಿಯಿಂದ ಬಂದಿದ್ದಾರೆ, ಕನ್ನಡ ಅಧ್ಯಾಪಕಿ. ಅವರ ಮೆಚ್ಚಿದ ಪುಸ್ತಕದ ಬಗ್ಗೆ ನಮಗೆ ತಿಳಿಸಿಕೊಡ್ತಾರೆ. ಒಂದು ನಾನು ಮೆಚ್ಚಿದ ಪುಸ್ತಕ ಅಂತ ಮಾತಾಡೋದಕ್ಕೆ ಹೊರಟಾಗ ತುಂಬಾ ಮೆಚ್ಚುಗೆಯಾದ ಪುಸ್ತಕಗಳ ಸಂಖ್ಯೆ ಜಾಸ್ತಿ ಇದ್ದು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ಒಂದು ಪ್ರಶ್ನೆ ಆಯಿತು. ಕಾದಂಬರಿ, ಕಾವ್ಯ, ಕಥೆಗಳ ಬಗ್ಗೆ ಸಾಕಷ್ಟು ಗೋಷ್ಠಿಗಳಲ್ಲಿ ಚರ್ಚೆ ನಡೀತಾ ಇದ್ದಿದ್ರಿಂದ ಈಗ ಜೀವನ ಚರಿತ್ರೆ, ವಿಮರ್ಶೆ, ಸಸ್ಯ ಜಗತ್ತು, ಹೀಗೆ ಜಿಯಾಗ್ರಫಿ, ಪ್ರವಾಸ, ಈ ಥರ ನನ್ನ ಓದಿನಲ್ಲಿ ನನಗೆ ಇಷ್ಟವಾದಂತಹ ಒಂದು ಪುಸ್ತಕವನ್ನು ಈಗ ನಾನು ಮಾತಾಡಲಿಕ್ಕೆ ಹೊರಟಿದ್ದೀನಿ. ಪ್ರಸಿದ್ಧ ಲೇಖಕರ ಪುಸ್ತಕಗಳು, ದೊಡ್ಡ ಪ್ರಕಾಶಕರ ಪುಸ್ತಕಗಳು ಬಿಡುಗಡೆ ಆಗೋದಕ್ಕಿಂತ ಮೊದಲೇ ಹೆಚ್ಚು ಪ್ರಚಾರವನ್ನು ಪಡೀತವೆ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಕಾಲದಲ್ಲಿ ಅನ್ನೋದು ನಮಗೆ ಗೊತ್ತಿದೆ. ಮೊದಲೇ ಒಂದು ಪುಸ್ತಕದ ಆಯ್ದ ಭಾಗ, ಮತ್ತೆ 3-4 ಪತ್ರಿಕೆಗಳಲ್ಲಿ ಅದರ ಬಗ್ಗೆ ಅಧ್ಯಾಯಗಳು, ಆಮೇಲೆ ಕೆಲವು ಸಲ ಅದನ್ನು ಕುರಿತು ಒಂದು ಲೇಖನ, ಹೀಗೆ ಎಲ್ಲ ಬರ್ತಾ ಇರುತ್ತೆ. ಈ ತರದ ತುಂಬಾ ಟಾಪ್ 10ಗಳಲ್ಲಿ ಇಲ್ಲದೆ ಇದ್ದು ಕೂಡ ಓದಬೇಕಾದಂತಹ ಹಲವು ಪುಸ್ತಕಗಳಿವೆ ಅನ್ನೋದನ್ನ ನಮಗೆ ಕೊಟ್ಟ ನಿರ್ದೇಶನದಲ್ಲಿ ಅವರು ಸೂಚಿಸಿದ್ದಾರೆ. ವರ್ಷಕ್ಕೆ 7,000 ಪುಸ್ತಕಗಳು ಬರುತ್ತೆ, ಅದರಲ್ಲಿ ಓದಬೇಕಾದ ಎಷ್ಟೋ ಪುಸ್ತಕಗಳು ನಮ್ಮ ಕಣ್ತಪ್ಪಿ ಹೋಗ್ತವೆ ಅಂತ. ಆ ಬಗೆಯ ಒಂದು ಪುಸ್ತಕವನ್ನ ನಾನಿವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದು ಹಲವರ ಗಮನಕ್ಕೆ ಬಂದಿದೆ. ಈಗ ನಾಗತಿಹಳ್ಳಿ ಅವರು ಮಾತಾಡಿದ ಹಾಗೆ ಒಂದು ರೀತಿಯಲ್ಲಿ ಇದು ಆತ್ಮಚರಿತ್ರೆನೂ ಹೌದು, ಆದರೆ ಇದು ಜೀವನ ಚರಿತ್ರೆಯ ಗುಂಪಿಗೆ ಸೇರುತ್ತೆ. ಅದು ನನ್ನ ಅಜ್ಜಿಯ ಜಗತ್ತು ಅನ್ನುವಂತಹ ಒಂದು ಸುಮುಖ ಪ್ರಕಾಶನದವರು ಪ್ರಕಟಿಸಿರುವಂತಹ 218 ಪುಟಗಳ ಒಂದು ಪುಸ್ತಕ. ಅದನ್ನು ಬರೆದಂಥವರು, ಈ ಪುಸ್ತಕ ಅವರಿಗೆ ಮೊದಲನೆಯ ಕೃತಿ, ರಜನಿ ನರಹಳ್ಳಿಯವರ ಪುಸ್ತಕ ಅದು. ಈ ನನ್ನ ಅಜ್ಜಿಯ ಜಗತ್ತು ಅನ್ನುವಂಥದ್ದು ನನಗೆ ನಿಜಕ್ಕೂ ತುಂಬಾ ಓದಿನ ಸಂತೋಷವನ್ನ ಕೊಟ್ಟಂತಹ ಪುಸ್ತಕ. ಯಾಕೆಂದ್ರೆ ಈ ಲೇಖಕಿ
ಯಾವುದೇ ಬರವಣಿಗೆಯ ಟ್ರೇಡ್ ಸೀಕ್ರೆಟ್ ಗೊತ್ತಿಲ್ಲದೆ ತುಂಬಾ ಅಪ್ಪಟವಾದ ಒಂದು ಅನುಭವದ ನಿರೂಪಣೆಯನ್ನ ಈ ಪುಸ್ತಕದಲ್ಲಿ ಮಾಡಿದ್ದಾರೆ. ಅದು ತುಂಬಾ ಖುಷಿಯಾಗುತ್ತೆ ಓದುವಾಗ. ಈ ಪುಸ್ತಕಕ್ಕೆ 4 ಆಯಾಮಗಳಲ್ಲಿ ಅದು ಬಿಚ್ಚಿಕೊಂಡಿದೆ. ನಾನು ಮೊದಲೇ ಹೇಳಿದಾಗ ಇದು ಒಂದು ರೀತಿಯಲ್ಲಿ ಜೀವನ ಚರಿತ್ರೆ, ಅದು ಆದರೆ ಜೀವನ ಚರಿತ್ರೆಯ ಜೊತೆಗೆ ನಿರೂಪಕಿಯ ಆತ್ಮಚರಿತ್ರೆನೂ ಆಗುತ್ತದೆ. ಹಾಗೆ ಅದು ಒಂದು ಸಾಂಸ್ಕೃತಿಕ ಜಗತ್ತಿನ ಒಂದು ಚಿತ್ರವನ್ನು ನಮ್ಮ ಕಣ್ಣೆದುರಿಗೆ ಕೊಡುತ್ತೆ. ಆಮೇಲೆ ಇವತ್ತು ಸ್ವಲ್ಪ ಎಲ್ಲೋ ಮರೆಯಾಗಿ ಹೋಗ್ತಾ ಇರುವಂತಹ ಮನುಷ್ಯ ಸಂಬಂಧಗಳು, ಕೌಟುಂಬಿಕ ಚಿತ್ರಗಳು, ಮತ್ತೆ ನಮ್ಮ ಹಿರಿಯ ಲೇಖಕರು ಅನಂತಮೂರ್ತಿ ಅವರು ಹೇಳೋ ಹಾಗೆ ದೈನಿಕಗಳು ಬಹಳ ಮುಖ್ಯ ಅಂತ. ಇದು ದೈನಿಕಗಳ, ಅಜ್ಜಿಯ ದೈನಿಕಗಳ ಜಗತ್ತಿನ ಮುಖಾಂತರ ಒಂದು ಚಿಕ್ಕ ಊರು, ಕಣಿವೆ ಅಂತ, ಅದು ಒಂದು ನದಿ ದಡದ ಹಳ್ಳಿ. ಆ ನದಿನೂ ಒಂದು ಮುಖ್ಯ ಪಾತ್ರ ಅಂತ ಹೇಳ್ಬೋದು ಇಲ್ಲಿ. ಹಾಗೆ ಆ ಊರಿನ ಒಂದು ಸಮಗ್ರ ಚಿತ್ರ ಅಜ್ಜಿಯ ಜೊತೆಗೆ ಬಿಚ್ಕೋತಾ ಹೋಗುತ್ತೆ. ಅದರ ಜೊತೆಗೆ ನಿರೂಪಕಿಯ ಆತ್ಮವಿಮರ್ಶೆ ಕೂಡ ಬರುತ್ತೆ. ಅದಿಲ್ಲದೆ ಹೋದ್ರೆ ಆ ಪುಸ್ತಕಕ್ಕೆ ಅಷ್ಟು ಮಹತ್ವ ಇರಲ್ಲ. ಒಂದ್ ರೀತಿಯಲ್ಲಿ ಇದನ್ನ ಸ್ಮೃತಿ ಚಿತ್ರಗಳ ಗುಂಪಿಗೆ ಸೇರಿಸಬಹುದಾದರೂ ಕೂಡ ಅದನ್ನು ಮೀರುವಂತಹ ಗುಣ ಈ ಪುಸ್ತಕಕ್ಕೆ ಇದೆ. ಈ ಅಜ್ಜಿಯ ವ್ಯಕ್ತಿತ್ವನೇ ಬಹಳ ವಿಶಿಷ್ಟ. ಇಲ್ಲಿ ಇವರು ಅಜ್ಜಿಯನ್ನ ತುಂಬಾ ಹೊಗಳಿ ಉನ್ನತಿಕೆಗೂ ಏರಿಸೋದಿಲ್ಲ. ವಿಶೇಷ ಅಂದ್ರೆ ಈ ಕೃತಿಯಲ್ಲಿ ಬರುವಂತಹ ಅಜ್ಜಿಯ ವ್ಯಕ್ತಿತ್ವ ನಿರೂಪಕಿ ಬಾಲ್ಯದಲ್ಲಿ ನೋಡಿರುವಂಥದ್ದು. ಅಂದ್ರೆ ಇಲ್ಲಿ ಈ ಅಜ್ಜಿ ಅನ್ನುವಂಥಳು ಒಬ್ಬ ಮಧ್ಯ ವಯಸ್ಸಿನ ಸ್ತ್ರೀ. ಆಕೆ ಒಂದು ವ್ಯವಸಾಯದ ಹಿನ್ನೆಲೆಯ ಕುಟುಂಬದಲ್ಲಿ ಜೀವನೋಪಾಯಕ್ಕಾಗಿ ಹಸುಗಳನ್ನ ಸಾಕಿ ಹಾಲನ್ನ ಮಾರಿ ಹಿತ್ತಲಿನಲ್ಲಿ ತರಕಾರಿ ಬೆಳೆದು ತುಂಬಾ ಪ್ರಿಯವಾಗಿ ಹೂ ಗಿಡಗಳನ್ನ ಬೆಳೆಸಿ, ಹೀಗೆ ಈ ತರ ಒಂದು ತುಂಬ ಕುಟುಂಬದ ಒಬ್ಬ ವಾತ್ಸಲ್ಯಮಯಿ ಶ್ರಮಜೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಕೆಯ ಮನೆಯಲ್ಲಿ ನಿರೂಪಕಿ ಬಾಲ್ಯವನ್ನ ಮತ್ತೆ ಪ್ರೈಮರಿ ಶಾಲೆಯ ದಿನಗಳನ್ನ ಕಳೀತಾರೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈಗ ಇಲ್ಲೂ ಹೇಳಿದಂತಹ ಆತ್ಮಚರಿತ್ರೆಯಲ್ಲಿ ಬಾಲ್ಯದ ಕಾಲನೇ ತುಂಬಾ ಮನಸ್ಸಿಗೆ ಮುಟ್ಟುತ್ತೆ ಅನ್ನೋ ತರ ಇಲ್ಲಿ ನಿರೂಪಕಿಯ ಬಾಲ್ಯದ ದಿನಗಳ ಕಥೆ ಆಗಿರೋದ್ರಿಂದ ಅದು ತುಂಬಾ ಪರಿಣಾಮಕಾರಿಯಾಗಿ ನಮ್ಮ ಕಣ್ಣೆದುರಿಗೆಲ್ಲ ಈಗ ನಡೀತಾ ಇದೆ ಅನ್ನೋ ತರ ಅವರು ಅದನ್ನ ಅಷ್ಟು ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಈ ಕೃತಿಯ ಒಂದು ತಂತ್ರ ಕೂಡ ಅವರಿಗೆ ಅಪ್ರಯತ್ನವಾಗಿ ಒದಗಿ ಬಂದಿದೆ ಅಂತ ಅನ್ಸುತ್ತೆ. ಆ ಪುಸ್ತಕ ಶುರುವಾಗದೆ ಒಂದ್ ದಿವಸ ಮಧ್ಯಾಹ್ನ ತಮ್ಮ ಮನೆಯ ಬೇಲಿಯ ಗಿಡಗಳನ್ನ ಇವರು ಕತ್ತರಿಸ್ತಾ ಇರ್ತಾರೆ, ಅದನ್ನ ಟ್ರಿಮ್ ಮಾಡೋದಕ್ಕಾಗಿ. ಅವಾಗ ಕೈಗೆ 3-4 ಮುಳ್ಳುಗಳು ಹೋಗುತ್ತೆ ಬಲಗೈ ಬೆರಳುಗಳಿಗೆ. ಮಳೆ ಬಂದು ಹೋಗಿದೆ, ಬಿಸಿಲು, ಹಾವು ಗೀವು ಬರಬಹುದು ಅಂತ ಅದನ್ನೆಲ್ಲ ಕಟ್ ಮಾಡಿ ನೀಟ್ ಮಾಡೋದಕ್ಕೆ ಹೋದಾಗ ಬಲಗೈ ಬೆರಳಿಗೆ ಮುಳ್ಳು ಹೋಗಿದಾಗ ತುಂಬಾ ಅದು ಸಿಡಿಯೋದಕ್ಕೆ ಶುರುವಾಗುತ್ತೆ. ಆ ಗಿಡದ ಮುಳ್ಳು, ಬೇಲಿ ಗಿಡದ ಮುಳ್ಳು ವಿಷ. ತಕ್ಕೊಳ್ಳೋದಕ್ಕೆ ಎಡಗೈ ಬೆರಳಿಂದ ಪ್ರಯತ್ನ ಮಾಡ್ತಾರೆ, ಎಡಗೈಯಿಂದ. ಆದ್ರೆ ಅದು ಎಡಗೈಯಿಂದ ಬಲಗೈಗೆ ಹೊಕ್ಕ ಮುಳ್ಳನ್ನ ತೆಗೆಯುವಂಥದ್ದು ಎಷ್ಟು ಕಷ್ಟ ಅಂತ ಅವರಿಗೆ ಅನುಭವಕ್ಕೆ ಬಂದಾಗ ಅವರಿಗೆ ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಹುದುಗಿದ್ದಂತಹ ಒಂದು ಬಾಲ್ಯದ ನೆನಪು ಬರುತ್ತೆ. ಅದು ಅಜ್ಜಿಯ ನೆನಪು. 2 ವರ್ಷಗಳ ಹಿಂದೆ ಅವರ ಅಜ್ಜಿಯನ್ನ ಕಳ್ಕೊಂಡಿರ್ತಾರೆ. ಯಾಕೆ ಅಂದ್ರೆ ಅವರು ಪ್ರೈಮರಿ ಶಾಲೆಯಲ್ಲಿ ಅಜ್ಜಿಯ ಮನೆಯಲ್ಲಿ ಇದ್ದಾಗ ಅಜ್ಜಿ ಇದೇ ತರ ಸೌದೆಯ ಸಿಬಿರು ಹೊಕ್ಕಿ ಬಲಗೈ ಬೆರಳಿಗೆ ಗಾಯ ಆಗಿರುತ್ತೆ. ಅದನ್ನು ತೆಕ್ಕೊಳ್ಳೋದಕ್ಕೆ ಎಡಗೈಯಿಂದ ಪ್ರಯತ್ನ ಪಡ್ತಿರ್ತಾರೆ. ಅಲ್ಲೇ ಸುಳಿದಾಡ್ತಿದ್ದ ಮೊಮ್ಮಗಳನ್ನ ಕರೀತಾರೆ. ಇವರು ಹೋಗಜ್ಜಿ ನೀನೇ ತೆಕ್ಕೋ, ನನಗೆ ಬೇರೆ ಕೆಲಸ ಇದೆ ಅಂತ ನಿರಾಕರಿಸಿ ತಮ್ಮ ಆಟಕ್ಕೆ ಅಥವಾ ಇನ್ನೊಂದಕ್ಕೆ ಹೋಗ್ತಾರೆ. ಹಾಗೆ ಬೇರೆ ಮಕ್ಕಳು ಯಾರೋ ಸಹಾಯಕ್ಕೆ ಒದಗಲ್ಲ. ಆವಾಗ ಅಜ್ಜಿ ಕಷ್ಟದಿಂದ ಮೊಂಡು ಪಿನ್ನಿನಿಂದ ಬಲಗೈ ಬೆರಳಿನ ಮುಳ್ಳನ್ನ ತೆಗಿತಾ ಇದ್ದಂತಹ ಚಿತ್ರ ಇವರಿಗೆ ಈಗ ನೆನಪಾಗಿ ಕಣ್ಣಲ್ಲಿ ನೀರು ಜಿನುಗುತ್ತೆ. ಆಮೇಲೆ ಅವರಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಮಧ್ಯ ವಯಸ್ಸಿಗೆ ಬಂದಾಗ ಹಾಗೆ ದೈನಂದಿನ ಬದುಕಿನಲ್ಲಿ ಶ್ರಮಜೀವಿಯಾಗಿದ್ದಂತಹ ಅಜ್ಜಿ 10 ಮಕ್ಕಳನ್ನ ಸಾಕಿ ಅಷ್ಟೆಲ್ಲ ಹಸುಗಳನ್ನು ಕೂಡ ತಾನೇ ನೋಡಿಕೊಂಡು ಅವುಗಳ ಸೆಗಣಿ ತೆಗೆಯೋದ್ರಿಂದ ಹಿಡಿದು ಹಾಲು ಕರೆಯುವವರೆಗೆ ಕೊನೆಗೆ ಹಾಲನ್ನ ಬಾಟ್ಲಿಯಲ್ಲಿ ತುಂಬಿ ಪಟ್ಟಣದಲ್ಲಿದ್ದ ಒಬ್ಬ ಮಗನ ಮನೆಗೆ ಅವರು ಬಸ್ಸಿನಲ್ಲಿ ದಿನ ಕಳಿಸ್ತಿರ್ತಾರೆ. ಬೆಳಗ್ಗೆ ಮುಂಚೆ 6 ಗಂಟೆಗೆ. ಅದು ಹಾಗೆ ಹೇಳುವಾಗ್ಲೂ ಬೆಳಗ್ಗೆ 5 ಗಂಟೆಗೆ ಅಜ್ಜಿ ಎದ್ದು ಅಡಿಗೆ ಮನೆಗೆ ಹೋದ್ರೆ, ಆಮೇಲೆ ಕೊಟ್ಟಿಗೆಗೆ ಹೋದ್ರೆ ಎಲ್ಲೂ ಮನೆಯಲ್ಲಿ ಯಾರಿಗೂ ಎಚ್ಚರ ಆಗದೆ ಇದ್ದ ಹಾಗೆ ಅವರು ಬೆಕ್ಕಿನ ನಡಿಗೆಯಿಂದ ಕೆಲಸ ಮಾಡ್ತಿದ್ರು ಅಂತ ಬರೀತಾರೆ. ಅಂದ್ರೆ ಅವ್ರು ಯಾರಿಗೂ ತೊಂದರೆ ಆಗ್ಬಾರ್ದು. ಮುಂಬಾಗ್ಲಿನ ತೆಗೆದು ಹೊರಗಡೆ ಹೋಗಿ ಅಂಗಳ ಸಾಸಿ ಬಾಗ್ಲಿಗೆ ರಂಗೋಲಿ ಹಾಕುವಾಗ್ಲೂ ಅವರು ಆ ಬಾಗ್ಲನ್ನ ಶಬ್ದ ಆಗದೆ ಇದ್ದ ಹಾಗೆ ತೆಗೆದು ತಕ್ಷಣ ಮುಚ್ತಿದ್ರಂತೆ. ಯಾಕೆಂದ್ರೆ ಶೀತ ಗಾಳಿ ಒಳಗಡೆ ನುಗ್ಗಿ ಮುಂದ್ಗಡೆ ಎಲ್ಲ ಮಲಗಿದವರಿಗೆ ತೊಂದರೆ ಆಗುತ್ತೆ ಅಂತ. ಅಂದ್ರೆ ಈ ಬಗೆಯ ಒಂದು ಕಾಳಜಿ ವಹಿಸ್ತಾ ಇದ್ದಂತಹ ಅಜ್ಜಿಯ ಕುರಿತು ಉಳಿದವರು ಹೇಗಿರ್ತಾ ಇದ್ರು ಅನ್ನೋದನ್ನು ಅವರು ಅಲ್ಲೆಲ್ಲೇ ದಾಖಲೆ ಮಾಡ್ತಾ ಹೋಗ್ತಾರೆ. ಹೀಗೆ ಇದು ನಿರೂಪಕಿಯ ಸ್ವಕಥನ ಆಗೋದ್ರ ಜೊತೆಗೆ ಒಂದು ಊರಿನ
ಚರಿತ್ರೆ ಕೂಡ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಕಣಿವೆ ಎನ್ನುವಂತಹ ಒಂದು ಹಳ್ಳಿಯ ಕತೆ. ಅಲ್ಲಿ ಸ್ವಾವಲಂಬಿಯಾಗಿ ಶ್ರಮಜೀವಿಯಾಗಿ ಇದ್ದಂತಹ ಅಜ್ಜಿ ಸೂಕ್ಷ್ಮ ಸಂವೇದನಾಶೀಲೆಯೂ ಆಗಿದ್ರು ಅನ್ನುವಂಥದ್ದನ್ನ ಇವರು ಬಹಳ ಲವಲವಿಕೆಯಿಂದ ನಿರೂಪಿಸ್ತಾರೆ. ಅಜ್ಜಿಯ ಸೆರಗಿನ ಕುರಿತೆ ಒಂದು 4-5 ಪುಟಗಳನ್ನ ಬರೀತಾರವರು, ಒಂದು ಅಧ್ಯಾಯದಷ್ಟು. ಆ ಮಧ್ಯಮ ಗಾತ್ರದ ವ್ಯಕ್ತಿತ್ವ ಹೊಂದಿದ್ದಂತಹ ಅಜ್ಜಿಯ ಸೆರಗು ಮಾತ್ರ ಬಹಳ ಉದ್ದವಾಗಿರ್ತಿತ್ತು. ಅದು ಒಲೆ ಮೇಲಿರುವ ಬಿಸಿ ಪಾತ್ರೆಯನ್ನ ಇಳಿಸೋದ್ರಿಂದ ಹಿಡಿದು ಮೊಮ್ಮಕ್ಕಳಿಗೆ ಮುಖ ಒರೆಸ್ಕೊಳ್ಳೋದ್ರವರೆಗೆ ಎಲ್ಲದಕ್ಕೂ ಸದುಪಯೋಗ ಆಗಿರ್ತಿತ್ತು ಅಂತ. ಮತ್ತೆ ಅಜ್ಜಿಯ ಬಟ್ಟೆಗೆ ಇದ್ದಂತಹ ಒಂದು ವಿಶಿಷ್ಟವಾದಂತಹ ಪರಿಮಳ, ಅದನ್ನ ಮಕ್ಕಳೆಲ್ಲ ಇಷ್ಟಪಡ್ತಾ ಇದ್ದಿದ್ದು, ಮೊಮ್ಮಕ್ಕಳು. ಅದನ್ನ ಅವರು ದಾಖಲಿಸ್ತಾರೆ. ಅದು ಯಾಕೆ ಅಂದ್ರೆ ಅಜ್ಜಿ ಸೋಪ್ ಉಪಯೋಗಿಸ್ತಾ ಇರಲಿಲ್ಲ. ಯಾಕೆಂದ್ರೆ ಅದೇ ಅವರ ದೀರ್ಘಾಯಸ್ಸಿನ ಗುಟ್ಟು ಕೂಡ ಅಂತ ಹೇಳ್ತಾರೆ. 93 ವರ್ಷಗಳ ದೀರ್ಘಾಯಸ್ಸಿನ ಅಜ್ಜಿಗೆ ಬಹಳ ಹೆಚ್ಚಿನ ಆಸೆಗಳೇನು ಇರಲಿಲ್ಲ. ಅವ್ರ ಹತ್ರ ಇದ್ದಿದ್ದು ಕೇವಲ 4-5 ಸೀರೆ, ಅದರಲ್ಲೂ ಹಬ್ಬದ ಸಂದರ್ಭದಲ್ಲಿ ಉಡೋದಕ್ಕಿದ್ದಂತಹ 1-2 ರೇಷ್ಮೆ ಸೀರೆಗಳು, ಉಳಿದಿದ್ದೆಲ್ಲ ನೂಲಿನ ಸೀರೆಗಳು. ಆದ್ರೂ ಅವ್ರು ಹೆಚ್ಚು ಗೊಣಗಾಡದೆ ಸದಾಕಾಲ ತಮ್ಮ ಕೆಲಸದಲ್ಲೇ ಒಂದಲ್ಲ ಒಂದು ಕೆಲಸದಲ್ಲಿ ಮಗ್ನರಾಗಿರ್ತಿದ್ರು. ಹಾಗಾಗಿ ಅವರಿಗೆ ದುಃಖ ಇಲ್ವಾ ಅಂತ ಕೇಳಿದ್ರೆ, ಈ ಮೊಮ್ಮಕ್ಕಳ ಒಡನಾಟದಲ್ಲಿ ಕೆಲಸದಲ್ಲಿ ಮಗ್ನರಾಗಿದ್ದಂತಹ ಅವರಿಗೆ ಯಾವುದಾದ್ರೂ ದುಃಖದ ಸಂದರ್ಭ ಸನ್ನಿವೇಶ ಎದುರಾದ್ರೆ ಅವರದನ್ನ ಕೊಟ್ಟಿಗೆಯಲ್ಲಿದ್ದ ಹಸುಗಳ ಎದುರಿಗೆ ಹೇಳ್ಕೊತಾ ಇದ್ರಂತೆ. ಮನೆಯಲ್ಲಿ ಯಾರೆದುರಿಗೂ ಹೇಳ್ದೆ ಅಲ್ಲಿ ಹೋಗಿ ಯಾವುದೋ ಒಂದು ಹಸುವನ್ನೋ ಕರುವನ್ನೋ ನೇವರಿಸ್ತಾ ಅವ್ರ ಕಣ್ಣಲ್ಲಿ ನೀರು ಸುರಿಸ್ತಾ ಅದ್ರ ಜೊತೆಗೆ ಸಂಭಾಷಣೆ ಮಾಡ್ತಾ ಇರ್ತಿದ್ರು ಅನ್ನೋದು. ಇದೆಲ್ಲ ತುಂಬಾ ಆರ್ದ್ರವಾಗಿ ನಿರೂಪಕಿ ಅದನ್ನ ನಿರೂಪಿಸಿದ್ದಾರೆ. ಆಮೇಲೆ ಅವರಿಗೆ ಈ ಸೌಂದರ್ಯ ಪ್ರಜ್ಞೆ ಅಷ್ಟೇನು ಇರಲಿಲ್ಲ, ಆದ್ರೆ ಅದು ಕೊರತೆ ಅಂತ ಅನಿಸ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರು ರಂಗೋಲಿಯನ್ನ ಚುಕ್ಕಿಯಿಂದ ಹಾಕ್ತಿರ್ಲಿಲ್ಲ, ಗೆರೆಯಿಂದ ಹಾಕ್ತಾ ಇದ್ರು. ಆಮೇಲೆ ಬೇರೆ ಈ ತರ ಯಾವುದೇ ನಾಜೂಕಿನ ಕೆಲಸಗಳನ್ನ ಕಸೂತಿನೋ ಮತ್ತೊಂದೋ ಮಾಡಕ್ ಹೋಗ್ತಿರ್ಲಿಲ್ಲ. ಆಗಿನ ಕಾಲದಲ್ಲಿ ಈ ಮಣಿಯಿಂದ ಎಲ್ಲ ಗುಬ್ಬಚ್ಚಿ ಅಥವಾ ಹಕ್ಕಿ ಚಿತ್ರಗಳನ್ನು ಮಾಡೋದು, ಮೊಲ ಮಾಡಿ ಗೋಡೆಗೆಲ್ಲ ಪೇಂಟಿಂಗ್ ಮಾಡಿ ನೇತ್ ಹಾಕೋದು ಎಲ್ಲ ಫ್ಯಾಷನ್ ಆಗಿತ್ತು. ಆದ್ರೆ ಈ ಅಜ್ಜಿ ಮಾತ್ರ ನಿಜವಾದ ಗುಬ್ಬಚ್ಚಿಗಳಿಗೆ 2 ಮುಷ್ಟಿ ಭತ್ತದ ಕಾಳನ್ನ ಚೆಲ್ತಾ ಇದ್ರೆ ಹೊರತು ಗುಬ್ಬಚ್ಚಿಯ ಚಿತ್ರವನ್ನು ಬರೀತಿರ್ಲಿಲ್ಲ ಅಂತ ಹೇಳ್ತಾರೆ. ಹೀಗೆ ಗಿಡಗಳನ್ನ ತುಂಬಾ ಪ್ರೀತಿಸ್ತಾ ಇದ್ದಂತಹ ಅಜ್ಜಿ ಇವರಿಗೆ ಹೂವನ್ನ ಕೊಯ್ಯೋದಲ್ಲ, ಹೂವನ್ನ ಬಿಡಿಸ್ಕೊಳ್ಳೋದು ಅಂತ ಹೇಳಿ ಹೂ ಬಿಡಿಸೋದನ್ನ ತೋರಿಸ್ಕೊಡ್ತಾ ಇದ್ರು ಮೊಮ್ಮಕ್ಕಳಿಗೆ ಅಂತ. ಹೀಗೆ ಅದು ಮಧ್ಯಾಹ್ನದ ಹೊತ್ತು ಹೊಳೆಯಿಂದ ಅವ್ರು ನೀರು ತರಬೇಕಿತ್ತು. ಅವಾಗ ಪಂಪ್ ಸೆಟ್ ಅಥವಾ ಆ ತರದ್ದೇನು ಇಲ್ಲದೆ ಇದ್ದಿದ್ರಿಂದ ಮನೆಗೂ ನೀರು ಹೊತ್ಕೊಂಡ್ ಬರ್ಬೇಕು, ಮನೆಯ ಎಲ್ಲರಿಗೂ ನೀರನ್ನ ತಂದು ಕಾಯಿಸಬೇಕು. ಅವ್ರು ಮಾತ್ರ ಬೆಳಗ್ಗೆ ತಣ್ಣೀರಲ್ಲಿ ಮುಖ ತೊಳಿಬೇಕಿತ್ತು, ಯಾಕಂದ್ರೆ ನೀರು ಕಾಯಿಸೋದು ಅವರೇ ಆಗಿದ್ರಿಂದ. ಹೀಗೆ ಆ ಪಾತ್ರೆ ತೊಳೆಯೋದಕ್ಕೆ ಹೊಳೆ ಹೋಗುವಂಥದ್ದು ಇವೆಲ್ಲ ಒಂದೊಂದು ಅಧ್ಯಾಯಗಳಾಗಿ ಬಂದಿವೆ. ಈ ರೀತಿಯಲ್ಲಿ ಕುಟುಂಬ ನಿರ್ವಹಣೆಗೆ ಅಜ್ಜಿನೇ ಮುಖ್ಯ. ಅಜ್ಜ ಏನೋ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರು ಕೂಡ ಆದಾಯ ಬರ್ತಾ ಇದ್ದಿದ್ದು ಅಜ್ಜಿಯ ಕೆಲಸದಿಂದಲೇ ಅನ್ನುವಂಥದ್ದು ಹೇಳ್ತಾರೆ. ಈ ಊರಿನ ಸಾಂಸ್ಕೃತಿಕ ಚರಿತ್ರೆ ಅಂತ ನಾನು ಹೇಳಿದ್ನಲ್ಲ, ಅದು ಊರಿನ ನದಿ, ದೇವಸ್ಥಾನ, ಸಂತೆ, ಜಾತ್ರೆ, ಆ ಊರಿನ ಒಂದು ಬಸ್ ಸ್ಟಾಪ್ ಕೂಡ ಅದು ಎಷ್ಟು ಜೀವಂತವಾಗಿರುತ್ತೆ ಅದನ್ನೆಲ್ಲ ಬಹಳ ನವಿರಾದ ಹಾಸ್ಯದ ಶೈಲಿಯಲ್ಲಿ ಬರಿತಾ ಹೋಗ್ತಾರೆ. ಇಷ್ಟೆಲ್ಲ ಬರೆದ ಮೇಲೆ ಕೊನೆಗೆ ಅವರು ಕಣಿವೆ ಊರನ್ನ ತೊರೆಯಬೇಕಾಗುತ್ತೆ. ಅಜ್ಜಿ ಮಕ್ಕಳ ಮನೆಗೆ ಹೋಗಿ ನೆಲೆಸಬೇಕಾಗುತ್ತೆ. ಕೊನೆಗಾಲದಲ್ಲಿ ಕುಟುಂಬ ವ್ಯವಸ್ಥೆ ಬದಲಾಗಿದೆ. ಯಾಕೆಂದ್ರೆ ಹಳ್ಳಿಲಿ ಇದ್ದಂಥವರೆಲ್ಲರೂ ವಿದ್ಯಾವಂತರಾಗಿ ಬೇರೆ ಬೇರೆ ಪಟ್ಟಣಕ್ಕೆ ವಲಸೆ ಹೋದ್ರು. ಅಜ್ಜಿಯ ಮನೆ ಖಾಲಿ ಆಯ್ತು. ಅಜ್ಜಿ ಮಕ್ಕಳ ಮನೆಗೆ ಹೋದಾಗ ಪಟ್ಟಣದಲ್ಲಿ ನೆಲೆಸಿದ್ದಾಗ ಕೊನೆಗಾಲದಲ್ಲಿ 90 ವರ್ಷ ದೀರ್ಘಾಯುಷ್ಯ ಆರೋಗ್ಯವಾಗಿದ್ದಂಥವ್ರು ಕೊನೆಯಲ್ಲಿ ಅನಾರೋಗ್ಯ ಆದಾಗ ಆಸ್ಪತ್ರೆಯಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಸುಲಭ ಅಂತ ಹೇಳಿ ಅವರಿಗೆ 93ರ ಅಜ್ಜಿಗೆ ನೈಟಿಯನ್ನ ತೊಡಿಸ್ತಾರೆ. ಇದು ತುಂಬಾ ಒಂಥರ ತುಂಬಾ ಬೇಜಾರಾಗೋ ತರ ಇದೆ. ಇದು ಒಂದ್ ದಿವಸ ಈ ನಿರೂಪಕಿ ಅಜ್ಜಿಯನ್ನ ನೋಡೋದಕ್ಕೆ ಹೋಗ್ತಾರೆ. ಬೇಸಿಗೆ ಬಿಸಿಲು. ಆದ್ರೆ ಇವ್ರು ಒಳಗ್ ಬಂದ ತಕ್ಷಣ ಇವರ ಚಿಕ್ಕಮ್ಮನ ಮೇಲಿದ್ದಂತಹ ಅಜ್ಜಿ ಬೆಡ್ಶೀಟ್ ಅನ್ನ ಮೈ ತುಂಬಾ ಕಂಬಳಿಯನ್ನ ಎಳ್ಕೊಂಡ್ಬಿಡ್ತಾರೆ. ಯಾಕಜ್ಜಿ ಇಷ್ಟೊಂದು ಸೆಕೆಂಡ್ ಅಲ್ಲಿ ಕಂಬಳಿ ಹೊದ್ಕೋತೀಯಾ ಅಂತ ಅದನ್ನ ತೆಗೆದ್ರೆ ನೋಡಿದ್ರೆ ಅಜ್ಜಿ ಯಾವ ನೈಟಿಯನ್ನ ದ್ವೇಷಿಸ್ತಾ ಇದ್ರೋ ಆ ನೈಟಿಯನ್ನ ಅವ್ರು ತೊಟ್ಕೊಂಡಿದ್ರು. ಅವ್ರ ಕಣ್ಣಲ್ಲೂ ನೀರು ಬಂತು, ಇವ್ರ ಕಣ್ಣಲ್ಲೂ ನೀರು ಬಂತು. ಹೀಗೆ ಇದು ಕೂಡ ಈ ಒಂದು ಕೌಟುಂಬಿಕವಾದಂತಹ ಎಲ್ಲರಿಗಾಗಿ ದುಡಿದಂತಹ ಹಿರಿಯ ಜೀವಗಳನ್ನು ನಾವು ಕೊನೆಗೆ ಹೇಗೆ ನೋಡ್ಕೋತೀವಿ ಅನ್ನುವಂಥದ್ದನ್ನ ಅವರು ಬರೀತಾರೆ. ಈ ಅಜ್ಜಿಯ ಜಗತ್ತಿನ ಜೊತೆಗೆ ನಮ್ಮ ಜಗತ್ತನ್ನು ಕೂಡ ಸಮೀಕರಿಸುವಂತಹ ರೀತಿಯಲ್ಲಿ ಈ ಬರಹ ಇದೆ. ಆಮೇಲೆ ಹಳ್ಳಿಯ ಬದುಕು ಅಂದ ತಕ್ಷಣ ಅದನ್ನೇನು ಗ್ಲೋರಿಫೈ ಮಾಡಿಲ್ಲ ಅವರು. ಅಲ್ಲಿ ಬೇಕಾದಷ್ಟು ತೊಂದರೆಗಳು ಇದೆ. ಕೊಟ್ಟಿಗೆಯ ಹಿಂದೆ ಕಾವೇರಿ ನದಿ ಹರಿತಾ ಇತ್ತು. ಮಳೆಗಾಲದಲ್ಲಿ ನೀರು ಅಜ್ಜಿಯ ಕೊಟ್ಟಿಗೆಗೆ ಬಂದಾಗ ಅವ್ರು ಹೇಗೆ ದನಕರುಗಳನ್ನ ರಕ್ಷಿಸ್ತಾ ಇದ್ರು ಅನ್ನುವಂಥದ್ದು. ಆವಾಗ ಮತ್ತೆ ಹುಲಿಗಳು ಇದ್ವು. ದನಗಾಹಿ ಒಬ್ಬ ದೊಡ್ಡ ಅಂತ ಅವನ ಕತೆನೂ ಬರುತ್ತೆ. ಕಲಾಯಿ ಸಾಬುವಿನ ಕತೆ ಬರುತ್ತೆ. ಅಕಳಂಕಮ್ಮ ಅಂತ ಒಬ್ಳು ಹೂ ಮಾರುವಂಥವಳು. ಆದ್ರೆ ಬದಲಾದ ಜಗತ್ತಿನಲ್ಲಿ ಇವ್ರು ಯಾರು ಇಲ್ಲ ಅನ್ನುವಂಥದ್ದನ್ನ ಅವರು ದಾಖಲಿಸ್ತಾರೆ. ಹಾಗೆ ಮನರಂಜನೆಗೆ ಕೌಟುಂಬಿಕವಾದಂತಹ ವಲಯದಲ್ಲೇ ಮನರಂಜನೆಯಾಗ ಮನೆ ಒಳಗಿದ್ದಂಥದ್ದು ಪಗಡೆ, ಚೌಕಾಬಾರ, ಕವಡೆ, ಅಳಗುಳಿ ಮಣೆ ಈ ಎಲ್ಲ ಸಾಧನಗಳು ಈಗ ಬೆಂಗಳೂರಿನ ನನ್ನ ಮನೆಯಲ್ಲಿವೆ. ಆದ್ರೆ
ಅದನ್ನ ಆಡೋದಕ್ಕೆ ಯಾರಿಗೂ ಪುರ್ಸತ್ತು ಇಲ್ಲ, ಯಾಕೆಂದ್ರೆ ಈಗ ಅದೆಲ್ಲ ಬದಲಾಗಿದೆ ಅನ್ನುವಂತನೂ ಹೇಳ್ತಾರೆ. ಹೀಗೆ ಈ ಹೊಳೆಯ ದಡದಲ್ಲಿದ್ರೂ ಕೂಡ ಈ ಬರವಣಿಗೆಯಲ್ಲೂ ಇವರು ಒಂದು ಬಹಳ ವಿಶಿಷ್ಟವಾದ ಸ್ತ್ರೀ ಸಂವೇದನೆಯನ್ನ ತಂದಿದ್ದಾರೆ. ಅದು ಉಗ್ರವಾದ ಸ್ತ್ರೀವಾದ ಅಲ್ಲ. ಅಲ್ಲಿ ಹೊಳೆಯ ದಡದಲ್ಲಿದ್ದು ಹೆಣ್ಮಕ್ಳು ಇವರಜ್ಜಿ ಎಲ್ಲರೂ ದಿನನಿತ್ಯ ಅಲ್ಲೇ ಸ್ನಾನ ಮಾಡ್ತಿದ್ರು, ಯಾರು ಈಜು ಕಲಿಯಿಲ್ವಂತೆ. ಯಾಕೆಂದ್ರೆ ಹೆಣ್ಣು ಮಕ್ಕಳು ಈಜಬಾರದು ಅನ್ನುವಂಥ ಒಂದು ಗ್ರಹಿಕೆ ಇವರ ಪರಿಸರದಲ್ಲಿ ಇತ್ತು. ಅದು ಈಜು ಹೆಣ್ಣು ಮಕ್ಕಳಿಗೆ ಅಲ್ಲ ಅಂತ. ಹೀಗಾಗಿ ಈ ಅಜ್ಜಿ ಹೆಚ್ಚು ವಿದ್ಯಾವಂತರಲ್ಲದೆ ಹೋದ್ರೂ ಕೂಡ ತನ್ನ ಸುತ್ತಲಿನ ಪರಿಸರದವರಿಗೆ ತನ್ನ ಕೈಯಿಂದಾದಂತಹ ಸಹಾಯವನ್ನ ಮಾಡ್ತಾ ಇದ್ದಂಥವಳು. ಈ ಕಥೆಯನ್ನ ಓದುವಂತಹ ಸಂದರ್ಭದಲ್ಲಿ ನನಗೆ ಕೆ.ವಿ. ಸುಬ್ಬಣ್ಣನವರ ಒಂದು ಗೋಕುಲ ನಿರ್ಗಮನ ಅನ್ನುವಂತಹ ಒಂದು ಬರಹ ನೆನಪಾಯಿತು. ಗೋಕುಲ ನಿರ್ಗಮನ ನಾಟಕದ ಬಗ್ಗೆ ಅವರು ಬರೆದಂಥದ್ದು. ಈ ಆಧುನಿಕತೆಯ ಭರಾಟೆಯಿಂದಾಗಿ ನಮ್ಮ ಹಳ್ಳಿಗಳು ಹೇಗೆ ಖಾಲಿಯಾಗ್ತಾ ಇವೆ, ಬುದ್ಧಿವಂತ ಮಕ್ಕಳೆಲ್ಲ ಬೆಂಗಳೂರಿಗೆ ಅಥವಾ ಡೆಲ್ಲಿಗೆ ಹೋಗಬೇಕು, ಸಾಧ್ಯವಾದರೆ ಅಮೆರಿಕಕ್ಕೆ ಹೋಗಬೇಕು. ಹಾಗಾಗಿ ಹಳ್ಳಿಯ ಬದುಕಿನ ಸಂತೋಷವನ್ನ ಮುಂದಕ್ಕೆ ತಗೊಂಡು ಹೋಗುವಂಥವ್ರು ಯಾರು ಅನ್ನುವಂತಹ ಒಂದು ಪ್ರಶ್ನೆ. ಇಲ್ಲಿ ಈ ಕಣಿವೆ ಎನ್ನುವಂತಹ ಊರು ಈ ಬಗೆಯಲ್ಲಿ ಎಲ್ಲ ಬುದ್ಧಿವಂತ ಮಕ್ಕಳು ಖಾಲಿಯಾಗಿ ಅದು ಈ ಗೋಕುಲ ನಿರ್ಗಮನದ ಒಂದು ಸ್ಥಿತಿಯನ್ನ ಸಂಕೇತಿಸುತ್ತೆ ಅಂತ ಅನ್ನಿಸ್ತು. ಮತ್ತೆ ಈ ಅಜ್ಜಿಗೆ ಮಾತಿನ ಅಗತ್ಯವೇ ಇಲ್ಲ ಅನ್ನೋ ತರ ಕೊನೆಯ 15 ವರ್ಷ ಅಜ್ಜ ಸತ್ತ ನಂತರ 30 ವರ್ಷ ಅಜ್ಜಿ ಬದುಕಿರ್ತಾರೆ. ಕೊನೆಯ 15 ವರ್ಷ ಅವ್ರು ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಊರಿನಲ್ಲಿದ್ದಾಗ ಜಾತ್ರೆಗೋ ಮತ್ತೊಂದಕ್ಕೋ ಅತಿಥಿಗಳು ಬಂದಾಗ ಅವ್ರನ್ನ ಸತ್ಕರಿಸೋದಕ್ಕೆ ಅವರು ತಾತ್ಕಾಲಿಕವಾಗಿ ಕೆಲವು ವ್ಯವಸ್ಥೆಗಳನ್ನ ಮಾಡ್ಕೋತಿದ್ರಂತೆ. ಅದು ಹಳೆಯ ಬಟ್ಟೆಗಳನ್ನ ಕತ್ತರಿಸಿ ಹೊಟ್ಟನ್ನ ಹಾಕಿ ದಿಂಬುಗಳನ್ನು ಹೊಲಿಯುವಂಥದ್ದು, ಜಾಸ್ತಿ ದಿಂಬು ಬೆಡ್ಶೀಟು ಬೇಕು ಅಂತ. ಈ ತರ ಏನೇನೋ ಅವರದ್ದೇ ಆದಂತಹ ಕೆಲವು ತಂತ್ರಗಳೆಲ್ಲ ಅವರಿಗೆ ಸಿದ್ಧವಾಗಿತ್ತು ಅತಿಥಿ ಸತ್ಕಾರದಲ್ಲಿ. ಹಾಗೆ ಈ ನಿರೀಕ್ಷಣಾ ಶಕ್ತಿ ನಿರೂಪಕಿಯಲ್ಲಿ ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ, ಅಜ್ಜಿ ಕೊಟ್ಟಿಗೆಯಿಂದ ನೊರೆ ಹಾಲನ್ನ ತರುವಾಗ ಇವರು ಅಜ್ಜಿಯ ಜೊತೆಗೆ ಹಾಲು ಕರಿಯೋದನ್ನ ಪ್ರಾಕ್ಟೀಸ್ ಮಾಡ್ಕೋತಾರೆ. ಒದಿದೇ ಇರುವಂತಹ ಒಂದ್ ದನ ಚಿಕ್ಕ ಹುಡುಗಿ ಆದಾಗ ಹಾಲು ಕರಿಯೋದನ್ನ ಕಲಿಸ್ಕೊಡ್ತಾರೆ. ಆ ತಮ್ಗೆಯನ್ನ ಹಿಡ್ಕೊಂಡ್ ಬರುವಾಗ ಅದು ನೊರೆ ತುಂಬಾ ಹಾಲು ಕರೆದಾಗ ಮೇಲೊರೆಗೆ ಬರುತ್ತಲ್ಲ, ಅದು ನಿಧಾನಕ್ಕೆ ಕರ್ರಂತ ಆ ನೊರೆ ಕರಗುವ ಶಬ್ದ ಕೇಳುತ್ತೆ ಅಂತ. ಆ ಹಾಲಿನ ಪಾತ್ರೆಯನ್ನ ಹತ್ರ ಇಟ್ಕೊಂಡ್ರೆ ಅದು ಕೇಳುತ್ತೆ ಹಾಲು ಕರೆದ ತಕ್ಷಣ. ಹೀಗೆ ಈ ತರದ ಅನೇಕ ಸೂಕ್ಷ್ಮವಾದಂತಹ ಅಂಶಗಳನ್ನ ಅವರು ಬರಿತಾ ಹೋಗ್ತಾರೆ. ಆದ್ರೆ ಇಲ್ಲೆಲ್ಲೂ ನಾನೀಗ ಹೇಳ್ದಾಗ ನಿಮ್ಗೆ ಹಾಗೆ ಅನ್ಸ್ಬಹುದು, ಆದ್ರೆ ಒಂದ್ ರೀತಿಯಲ್ಲಿ ಕಳೆದು ಹೋದ ಕಾಲವನ್ನ ಹಳೆಹಳಿಕೆ ಅನ್ನುವ ರೀತಿಯಲ್ಲಿ ಅವರು ದಾಖಲಿಸಿಲ್ಲ. ಅದ್ರ ಬದಲಿಗೆ ಅಲ್ಲಿನ ಜೀವಂತಿಕೆಯಿಂದ ನಾವು ಪಡಿಬಹುದಾದಂಥದ್ದು ಏನು ಅಂತ. ಅಂದ್ರೆ ಈಗಾಗಲೇ ಕಳೆದು ಹೋಗಿರುವಂತಹ ಬದುಕಿನಿಂದ ನಾವು ಉಳಿಸ್ಕೋಬೇಕಾಗಿರುವಂಥದ್ದು ಏನು. ಇವತ್ತು ಈ ಕುಟುಂಬ ಜೀವನ ಅನ್ನುವಂಥದಕ್ಕೆ ಪ್ರಾಮುಖ್ಯತೆನೇ ಇಲ್ಲ. ನಮ್ಮ ಲೇಖಕರೊಬ್ರು ಹೇಳ್ತಾ ಇದ್ರು ಅದನ್ನ ಹಾಸ್ಯದ ರೀತಿಯಲ್ಲಿ, ಬೆಂಗಳೂರಿನಲ್ಲಿ ಇವತ್ತು ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಗಂಡ ಹೆಂಡತಿ ಒಟ್ಟಿಗೆ ಇರುವಂಥದ್ದು ಅಂತ. ಹಾಗಾಗಿ ಇಲ್ಲಿ ಈ ಅಜ್ಜಿ 10 ಮಕ್ಕಳನ್ನ ಸಾಕಿ ತನ್ನ ಮೈದುನನ್ನ ಮಕ್ಕಳು 4 ಜನರನ್ನು ಅವರು ನೋಡ್ಕೋತಾ ಇರಬೇಕಾಗಿರುತ್ತೆ. ಆದ್ರೆ ಯಾವಾಗ್ಲೂ ಅವರು ಗೊಣಗಾಡದೆ ಬಹಳ ಒಂದು ರೀತಿಯ ತನ್ನ ಸುತ್ತ ಇರುವಂತಹ ಜನಗಳಿಗೆ ಸಂತೋಷವನ್ನ ಕೊಡುವಂತಹ ಒಂದು ಬದುಕನ್ನ ಬದುಕಿದಂಥವರು. ಈ ಕಥೆಯನ್ನ ನಿರೂಪಿಸ್ತಾ ಅಜ್ಜಿಯ ಕಥೆಯನ್ನ ನಿರೂಪಕಿಯ ವ್ಯಕ್ತಿತ್ವ ಎಲ್ಲೋ ಒಂದ್ ಕಡೆಗೆ ಆಧುನಿಕ ಗೃಹಿಣಿ ಕೂಡ ಈ ರೀತಿಯ ಒಂದು ಕೊನೆಗಾಲದಲ್ಲಿ ಅಜ್ಜಿ ಅನುಭವಿಸಿದಂತಹ ಒಂಟಿತನದ ಒಂದು ಸಾಮ್ಯ ಅಲ್ಲಿರುವಂಥದ್ದು ನಮಗೆ ಕಾಣಿಸುತ್ತೆ. ನನಗೆ ಈ ಪುಸ್ತಕ ಇಷ್ಟ ಆಗಿದ್ದಕ್ಕೆ ಇನ್ನೂ ಒಂದು ಮುಖ್ಯವಾದಂತಹ ಕಾರಣ ಅಂದ್ರೆ, ಈಗ ಒಂದ್ ರೀತಿಯಲ್ಲಿ ಎಲ್ಲ ಪುಸ್ತಕಗಳು ರೋಚಕವಾಗಿರುವಂತಹಕ್ಕೆ ಹೆಚ್ಚು ಡಿಮ್ಯಾಂಡ್. ಯಾವುದು ಒಂದ್ ರೀತಿಯಲ್ಲಿ ಸಹಜವಾಗಿ ಇಲ್ಲದೆ ಅದಕ್ಕೆ ತದ್ವಿರುದ್ಧವಾದ ಮನುಷ್ಯ ಸಂಬಂಧಗಳು ಅಥವಾ ಆ ಥರದ್ದೇನೋ ಒಂದಿರಬೇಕು, ಅಥವಾ ಮುಕ್ತ ಸಂಬಂಧಗಳ ವೈಭವೀಕರಣ ಇರಬೇಕು, ಅಥವಾ ವ್ಯಕ್ತಿ ಕೇಂದ್ರಿತ ಜಗತ್ತಿನ ಇನ್ನೇನೋ ಇರಬೇಕು. ವಿಗ್ರಹ ಭಂಜಕತೆ ಇರುವಂತಹ ಕಥೆಗಳೇ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ. ಯಾವುದೋ ಒಂದು ಪುಸ್ತಕ ಚೆನ್ನಾಗಿದೆ, ಅದ್ರಲ್ಲಿ ಏನಿದೆ ಮಹಾ ಅಂತ ಹೇಳುವಂತಹ ಪ್ರಶ್ನೆಗಳು ಬರುತ್ತೆ. ಹೀಗೆ ಈ ಬಗೆಯ ಒಂದು ಈ ಜನಪ್ರಿಯತೆಯ ಜಾಡಿಗೆ ಬೀಳದೆ ಇರುವಂತಹ ಒಂದು ಪುಸ್ತಕ ಈ ನನ್ನ ಅಜ್ಜಿಯ ಜಗತ್ತು. ಇದು ಎಲ್ಲರ ಜಗತ್ತು ಕೂಡ ಆಗಿದೆ. ನಾನು ಅದರ ಬಗ್ಗೆ ಹೇಳ್ತಾ ಈ ಪುಸ್ತಕವನ್ನ ದಯವಿಟ್ಟು ಓದೋದಕ್ಕೆ ನನ್ನ ಮಾತುಗಳು ಪ್ರೇರಣೆಯನ್ನು ಕೊಟ್ರೆ ಅದು ಸಾರ್ಥಕ ಅಂತ ನಾನು ಅನ್ಕೋತೀನಿ. ಪುಸ್ತಕದಿಂದ ಕೆಲವು ಪುಟಗಳನ್ನು ಓದೋಣ ಅಂತಿದ್ದೆ, ಆದ್ರೆ ನನ್ನ ಟೈಮ್ ಆಗೋಯ್ತು. ಹಾಗಾಗಿ ನನ್ನ ಮೆಚ್ಚಿನ ಪುಸ್ತಕದ ಬಗ್ಗೆ 4 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸುಮಿತ್ರಾ ಅವರಿಗೆ ಧನ್ಯವಾದಗಳು. ರೋಚಕತೆಯ ಜಾಡನ್ನು ತಪ್ಪಿಸಿಕೊಂಡು ಬರೆದ 2 ಕಥೆಗಳನ್ನು, ಯಾಕಂದರೆ ಇಲ್ಲಿ ತುಂಬ ವಿದ್ಯಾರ್ಥಿಗಳು ಹೆಚ್ಚಿನವರು ಕಾಣ್ತಾ ಇದ್ದಾರೆ. ಟೆಕ್ಸ್ಟ್ ಬುಕ್ಗಳನ್ನು ಓದೋದರ ನಡುವೆ ಈ ಥರದ ಉಪಯುಕ್ತವಾದಂತಹ ಪುಸ್ತಕಗಳನ್ನು ಓದುವ ಒಂದು ವಾಚನಾಭಿರುಚಿಯನ್ನು ನಮ್ಮ ಗೋಷ್ಠಿ ಎತ್ತರಿಸಿದರೆ ನಮ್ಮ ಗೋಷ್ಠಿ ಸಾರ್ಥಕವಾಯಿತು ಅಂತ ನಾವು ಭಾವಿಸ್ಕೋಬಹುದು.
ಆತ್ಮಚರಿತ್ರೆಯಲ್ಲಿ ಸುಳ್ಳು ಹೇಳೋಕ್ಕಾಗ. ಈ ನಮ್ಮ ಕವಿಗಳ ಬಗ್ಗೆ, ನಮ್ಮ ಸಾಹಿತಿಗಳ ಬಗ್ಗೆ ಒಂದೇ ಒಂದು ಅಪವಾದ, ಕವಿಗಳು ಸುಳ್ಳು ಹೇಳ್ತಾರೆ ಅಂತ. ಇದು ಪುತಿನ್ ಅವರು ಎತ್ತಿದಂಥ ಪ್ರಶ್ನೆಯಾಗಿತ್ತು. ಕಡಗೋಲಲ್ಲಿ ಹಾವನ್ನ ಸಮುದ್ರ ಕಡಿಯೋದಕ್ಕೆ ಬಳಸ್ಕೊಂಡ್ರು, ಕಪಿ ಸಮುದ್ರ ಹಾರ್ತು, ಕಿರಿಬೆರಳಲ್ಲಿ ಎತ್ತಿದ ಹುಡುಗ, ಇಂಥದ್ದೆಲ್ಲ ಸುಳ್ಳುಗಳನ್ನು ಹೇಳ್ತಾ ಬಂದಿದ್ದಾರಲ್ಲ ನಿಮ್ಮ ಕವಿಗಳು. ಈ ಸುಳ್ಳುಗಳನ್ನು ನಾವು ನಂಬಬೇಕಾ ಅಂತ ನಮ್ಮ ಯುವಕರು ಕೇಳ್ತಾ ಇದ್ದಾರೆ. ನಾನೊಂದು ಸಮಜಾಯಿಷಿ ಮಾತನ್ನ, ಅದು ಅವರು ಹೇಳಿದ್ದನ್ನ ಸುಳ್ಳು ಅಂತ ನಾವು ಹೇಳುವ ಹಾಗಿಲ್ಲ. ಸುಳ್ಳಿನ ವಿಕಾರವಾದ ರೂಪವನ್ನು ನಾವು ಇವತ್ತು ನೋಡ್ತಾ ಇದ್ವಿ. ಅವ್ರು ಹೇಳಿದ ಸುಳ್ಳುಗಳು ಕವಿ ಸಮಯ, ಕವಿ ಕಲ್ಪನೆಗಳು ಅನ್ನುವ ಅರ್ಥದಲ್ಲಿ ನಮ್ಮನ್ನ ಬದುಕಿಗೆ ಬೆಸೆದಂತ ಸುಳ್ಳುಗಳನ್ನ ಕವಿಗಳು ಹೇಳಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಒಬ್ಬ ಒಂದು ಸುಳ್ಳು ಹೇಳ್ತಾ ಬಂದ. ಒಂದೇ ಸುಳ್ಳನ್ನ 20 ಜನ ಯುವತಿಯರಿಗೆ, ನೀವು ವೃತ್ತಪತ್ರಿಕೆಗಳಲ್ಲಿ ಓದಿದ್ದೀರಿ ಅದನ್ನ, ಒಂದೇ ಸುಳ್ಳು ಅವನು ಹೇಳಿದ್ದು, ಯಾವ ಯುವತಿ ಮದುವೆಗೆ ಸಿದ್ಧಳಿದ್ದಾಳೆ, ಯಾರ ಮನೆಯಲ್ಲಿ ಮದುವೆ ಮಾಡಿಕೊಡೋದು ಕಷ್ಟ ಆಗ್ತಾ ಇದೆ ಅಂತ ಬಡ ಯುವತಿಯರಿಗೆ ಹೋಗಿ ಅವನು ಒಂದು ಸುಳ್ಳು ಹೇಳ್ತಾನೆ. ನಾನು ನಿನ್ನ ಕೆಟಗರಿಗೆ ಸೇರಿದವನು, ನಿನ್ನದೇ ಎಲ್ಲ ಅಭಿರುಚಿ ನನಗೆ, ನಿನ್ನನ್ನು ಮದುವೆ ಆಗ್ತೀನಿ ಅಂತ. ಆಯಿತು, ಅವರ ಜೊತೆಗೆ ಸಂಪರ್ಕ ಬೆಳೆಸ್ಕೊಂಡು ಅವನು ಏನು ಮಾಡ್ತಾನೆ, ನಿಮ್ಮ ಮನೆಯಲ್ಲಿ ಏನು ಬಂಗಾರ ಇದೆ ಅದನ್ನು ತಗೊಂಡು ಬಾ. ಅವನು ಒಂದು ಕಡೆ ಹಾಸನಕ್ಕೆ, ಒಂದ್ಸಲ ಮೈಸೂರಿಗೆ, 20 ಹುಡುಗಿಯರು ಅವನ ಒಂದೇ ಸುಳ್ಳನ್ನ ನಂಬಿದ್ದಾರೆ, ಪ್ರೀತಿ ಅನ್ನುವಂಥ ಒಂದು ಭ್ರಮೆಯಲ್ಲಿ. ಆ ಸುಳ್ಳು, ಅದು ಜೀವ ಕಂಟಕವಾದಂಥ ಸುಳ್ಳು. ನಮ್ಮ ಕವಿಗಳು ಹೇಳಿದಂಥ ಸುಳ್ಳು ಯಾವತ್ತೂ ಕೂಡ ನಮಗೆ ಸನ್ಮಾರ್ಗದರ್ಶನವನ್ನ, ನಮ್ಮನ್ನ ಬದುಕಿಗೆ ಬೆಸೆಯುವಂಥ ಸುಳ್ಳುಗಳನ್ನು ಹೇಳಿದ್ದಾರೆ. ಇವತ್ತಿಲ್ಲಿ ಎರಡೂ ಬಂದಂಥ ಕೃತಿಗಳು ಸುಳ್ಳನ್ನು ತಪ್ಪಿಸಿಕೊಂಡು, ಅವ್ರು ಹೇಳಿದ್ರು ಆತ್ಮಕಥೆಯಲ್ಲಿ ಅವರು ಸಿಕ್ಕಾಕೋತಾರೆ, ಸುಳ್ಳು ಹೇಳೋದಿಲ್ಲ ಅಂತ. ಸುಳ್ಳುಗಳಲ್ಲಿಯೂ ಈ ಥರದ ಕ್ರೌರ್ಯ ಸುಳ್ಳುಗಳನ್ನು ಕಾಲವನ್ನು ನಾವು ಅನುಭವಿಸ್ತಾ ಇರುವಾಗ ಆತ್ಮಚರಿತ್ರೆಯ ಹಿಂದಿನ, ಯಾಕಂದ್ರೆ ಕೂಡ ಕಣಿವೆ ಅಂತ ಊರು, ಮಲೆನಾಡಿನ ನನ್ನ ಅಡಿಕೆ ತೋಟದ ಹಳ್ಳಿಗಳಲ್ಲಿ ಮಹಿಳೆಯರು ತಮ್ಮ ಕಷ್ಟ ಸುಖವನ್ನ ಗೋವುಗಳ ಜೊತೆಗೇ ಹೇಳಿಕೊಳ್ಳುವಂಥದ್ದು ಇವತ್ತಿಗೂ ಇದೆ. ಪುರುಸೊತ್ತಿಲ್ಲ ಯಜಮಾನರುಗಳಿಗೆ ಅವರ ಕಷ್ಟ ಸುಖವನ್ನ ಕೇಳೋದಕ್ಕೆ. ಅಂಥದ್ದನ್ನ ಒಂದು ರೋಚಕತೆಯ ಯಾವ ಬಳಕೆ ಇಲ್ಲದೆ ಕೂಡ ಹೃದಯಂಗಮವಾಗಿ ನಮಗೆ ಎದುರಿಗಿಟ್ಟಿದ್ದಾರೆ. ಸುಮಿತ್ರಾ ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಹಂಪಿಯಿಂದ ಬಂದಂತಹ ಉಷಾ ಅವರ ಕೃತಿ ಯಾವುದು ಅಂತ ನನಗೂ ಕೂಡ ಕುತೂಹಲ ಇದೆ. ಎಲ್ರಿಗೂ ನಮಸ್ಕಾರ. ಆಶ್ಚರ್ಯ ಅನಿಸ್ತಿದೆ ನನಗೆ, ನಾವು 3 ಜನ ಮಾತಾಡ್ಕೊಳ್ಳದೆ ಹೆಚ್ಚು ಕಡಿಮೆ ಒಂದೇ ಜಾನ್ ಬಗ್ಗೆ ಮಾತಾಡೋಕೆ ಆಯ್ಕೆ ಮಾಡ್ಕೊಂಡಿದೀವಿ. ಇದು ಈ ಹೊತ್ತಿನ ಕನ್ನಡಿಗರ ಆಯ್ಕೆನಾ ಏನು ಅನ್ನೋದು ಅಂತ ಒಂದು ಕುತೂಹಲ ನಂಗೆ ಈಗ ಅನ್ನಿಸ್ತಾ ಇದೆ. ನಾಗ್ತಿಹಳ್ಳಿ ಅವರು ಮತ್ತು ಇವರಿಬ್ಬರು ಆತ್ಮಕಥೆಗಳ ಬಗ್ಗೆ ಮಾತಾಡಿದ್ರು. ನಾನು ಆತ್ಮಕಥೆ ಅನ್ನೋ ತರದ ಒಂದು ಕಾದಂಬರಿ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದು ಕೃಷ್ಣಮೂರ್ತಿ ಹನೂರ್ ಅವರ ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಅನ್ನೋ ಕೃತಿ ಬಗ್ಗೆ ಮಾತಾಡಬೇಕು ಅಂತ. ಆದ್ರೆ ಮೊದಲಿಗೆ ಒಂದು ಮಾತು, ನಾನು ಇದನ್ನ ನನ್ನ ಮೆಚ್ಚಿನ ಕೃತಿ ಅಂತ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ನನ್ನ ಗಮನ ಸೆಳೆದಂತಹ ಕೃತಿ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹನೂರ್ ಸರ್ ಇದಾರೆ, ಇದಕ್ಕೆ ಬೇರೆ ನನಗೆ ಮೆಚ್ಚುಗೆ ಆಗಿಲ್ಲ ಅಂತ ಅನ್ಕೋಬಾರ್ದು. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನನಗಿರುವ ಒಂದು ಅಸಹಾಯಕತೆಯ ಕಾರಣಕ್ಕಾಗಿ ನಾನು ಅದನ್ನ ಬದಲಾಯಿಸ್ಕೊಂಡು, ಈ ಬೆಳಗ್ಗೆ ಎಲ್ಲ ಎಲೆ ಅಡಿಕೆ ಜಗದು ರಾತ್ರಿ ದವಡೆಯಲ್ಲಿ ಒತ್ತರಿಸ್ಕೊಂಡು ಮಲ್ಕೋತಾರಲ್ಲ, ಅವರಿಗೆ ಊಟದ ರುಚಿ ಗೊತ್ತಾಗಲ್ವಂತೆ. ಹಾಗೆ ನಮ್ಮ ತರ ಈ ಸಾಹಿತ್ಯ ಅಧ್ಯಯನ ಅನ್ನೋದನ್ನೇ ಒಂದು ಕಸುಬು ಮಾಡಿಕೊಂಡು, ಏನಂತಾರೆ, ಒಂದು ಕಂಪಲ್ಷನ್ ಆಫ್ ರೀಡಿಂಗ್ಗೆ ಒಳಗಾಗುವ, ಓದ್ಲೇಬೇಕು ಅನ್ನುವಂತ ಒಂದು ತುರ್ತಿಗೆ ಒಳಗಾಗುವ. ನಾಳೆ ಯಾರಾದ್ರೂ ಸ್ಟೂಡೆಂಟ್ ಬಂದ್, ಮೇಡಮ್ ಆ ಪುಸ್ತಕ ಓದಿದ್ರ ಅಂದ್ರೆ ಓದಿಲ್ರಿ ಅಂತ ಹೇಳ್ಬೇಕಲ್ಲಪ್ಪ ಅಂತ ಒಳಗೆ ಹೆದರ್ಕೊಂಡು ಮಾಡುವ ನಮ್ ಥರದವರಿಗೆ ಒಂಥರ ಯಾವ್ದು ಮೆಚ್ಚುತ್ತೀವೋ ಯಾವ್ದು ಬಿಡ್ತೀವೋ ಏನಾಗುತ್ತೋ ಒಂದೂ ಗೊತ್ತಾಗದೇ ಇರುವ ಹಾಗೆ ಕೃತಿಗಳು ನಮ್ಮ ಪಟಲದಿಂದ ಹೋಗ್ತಾನೆ ಇರ್ತವೆ. ಅದಕ್ಕೆ ತುಂಬಾ ಸರಿ ಅನ್ಸುತ್ತೆ ನನಗೆ, ನಾನೊಬ್ಬ ಶಾಪಗ್ರಸ್ತ ಓದುಗಳು ಅಂತ. ಕಳೆದ 15 ವರ್ಷಗಳಿಂದ ಪದೇ ಪದೇ ನನ್ಗನ್ಸೋದು. ಯಾಕೆಂದ್ರೆ ನಾನು ಸಾಹಿತ್ಯ ಓದೋಕ್ ಶುರು ಮಾಡಿದ್ದು ನಮ್ಮ ಅಪ್ಪ ಅಮ್ಮನ್ ವಿರೋಧಿಸಬೇಕು ಅಂತ. ಅವ್ರು ಓದಬೇಡ ಅಂತ ಇದ್ರು ನಾನು ಓದ್ಬೇಕು ಅಂತ. ಆಗ ನನ್ಗೆ ಸಾಹಿತ್ಯ ಓದುವಾಗ ಖುಷಿ ಅನಿಸ್ತಾ ಇತ್ತಲ್ಲ, ನನ್ನ ಮೆಚ್ಚಿನ ಕೃತಿ ಅಂತ ಹೇಳ್ಕೊತಾ ಇದ್ನಲ್ಲ. ಹಂಗೆ ಈಗ ಓದಿ ಬರೀರಿ ಅಂತ ಹೇಳುವ ಈ ಸ್ಥಿತಿಯಲ್ಲಿ ಇದೀನಲ್ಲ, ನನ್ನ ವೃತ್ತಿ ಅನ್ನೋ ರೀತಿಯಲ್ಲಿ ಮಾಡ್ತಿರೋ ಸಂದರ್ಭದಲ್ಲಿ ಆ ತರದ ಒಂದು ಫ್ರೆಶ್ನೆಸ್ ನನ್ಗಿಲ್ಲ ಅಂತ ನಂಗೆ ತುಂಬಾ ಕಾಡುತ್ತೆ ಅದು ಸಾಹಿತ್ಯ ಓದುವಾಗ. ಅದಕ್ಕೆ ನನ್ನನ್ನು ನಾನು ಶಾಪಗ್ರಸ್ತಳು ಅಂತ ಕರ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಮಾತಾಡುವಾಗ್ಲೂ ಅಷ್ಟೇ, ನನ್ನ ಮೆಚ್ಚಿನ ಕೃತಿ ಅನ್ನೋಕ್ಕಿಂತ ನಾನು ನನ್ನ ಗಮನ ಸೆಳೆದ ಕೃತಿ ಅಂತ ಅನ್ಕೊಂಡ್ರೆ ಹೆಚ್ಚು ಕಂಫರ್ಟ್ ಝೋನ್ ಅಲ್ಲಿ ಮಾತಾಡ್ತೀನಿ ಅಂತ ನಂಗೆ ಅನ್ನಿಸ್ತಿದೆ. ಅದಕ್ಕೋಸ್ಕರ ಒಂದು ಸಣ್ಣ ಮಾರ್ಪಾಡಷ್ಟೇ. ಕೃತಿ ನಂಗೆ ತುಂಬಾ ಇಷ್ಟ ಆಗಿಯೇ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿರೋದು. ಬಹುಶಃ ತುಂಬಾ ಜನ ಓದಿರ್ಬೋದು, ಆಗ್ಲೇ ಬಂದ್ 1 ವರ್ಷದ ಮೇಲಾಗಿದೆ. 12ರಲ್ಲಿ ಪ್ರಿಂಟ್ ಆಗಿರುವಂತದ್ದು, ಅಂಕಿತದವ್ರು ಮಾಡಿದ್ದಾರೆ. ಅಜ್ಞಾತನೊಬ್ಬನ ಆತ್ಮಚರಿತ್ರೆ ಅಂತ. ಈ ಕೃತಿಗೆ ಬ್ಲರ್ಬನ್ನ ಗಿರೀಶ್ ಕಾರ್ನಾಡ್ ಅವ್ರು ಬರ್ದಿದ್ದಾರೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಓದ್ಬಿಡ್ತೀನಿ, 2 ಸಾಲಿದೆ, ಅದನ್ನೊಂಚೂರು ಓದಿ. ಈ ಕೃತಿಯ ಸ್ವರೂಪ ವಿಸ್ಮಯಗೊಳಿಸುವಷ್ಟು ಹೊಸತಾಗಿದೆ. ಇದು ಇತಿಹಾಸವೋ, ದಂತಕಥೆಯೋ, ಜಾನಪದ ಆಖ್ಯಾಯಿಕೆಯೋ, ಕಾವ್ಯಮಯ ಕಥನವೋ ಎಂದು ವರ್ಗೀಕರಿಸಲು ಯತ್ನಿಸುವುದು ಅದರ ಶ್ರೀಮಂತ ಕ್ರಿಯಾ ಪರಿಸರಕ್ಕೆ ಅನ್ಯಾಯ ಬಗೆದಂತೆ. ಈ ಥರದ್ರಲ್ಲಿ ಅವರು ಇದನ್ನ ವಿವರಿಸ್ತಾ ಹೋಗ್ತಾರೆ. ಇದನ್ನ ಯಾವ ಜಾರ್ನಿಗೆ ಹಾಕಬೇಕು ಅನ್ನುವ ಒಂದು ಸವಾಲನ್ನ ನಮ್ಮ ಮುಂದೆ ಇಡುವಂತ ಒಂದು ಕೃತಿ ಅಂತ ಹೇಳ್ತಾರೆ. ಲೇಖಕರು ಇದನ್ನ ಕಾದಂಬರಿ ಅಂತಾನೆ ಗುರುತಿಸಿಕೊಂಡಿದ್ದಾರೆ.
ಇದು ಯಾಕೆ ನನಗೆ ತುಂಬಾ ಕುತೂಹಲಕಾರಿ ಅನ್ನಿಸ್ತು ಅಂದ್ರೆ, ತುಂಬಾ ವಿಷಯಗಳಿದೆ. ಇಲ್ಲ ಟೈಮ್ ಎಷ್ಟಿರುತ್ತೆ ಅದ್ರ ಮೇಲೆ ಹೇಳ್ತೀನಿ. ನಾನು ರೆಡಿ ಮಾಡ್ಕೊಂಡ್ ಬಂದಿಲ್ಲ, ಎಷ್ಟು ಟೈಮ್ ಇರುತ್ತೆ ಅದ್ರ ಮೇಲೆ ಮಾತಾಡ್ತೀನಿ. ಮೊದಲನೇದಾಗಿ ನನ್ಗಿದ್ದ ಒಂದು ಕುತೂಹಲ ಏನು ಅಂದ್ರೆ, ಈ ಅಕಾಡೆಮಿಕ್ ಲಿಟರೇಚರ್ ಅಂತ ಏನ್ ಕರೀತಾರ, ಅಂದ್ರೆ ಅವರವರ ಪ್ರೊಫೆಷನ್ಗಳನ್ನೇ ಲಿಟರೇಚರಿನ ಒಂದು ಅನುಭವವಾಗಿ ಭಾಗವಾಗಿ ಮಾಡುವಂತ ರೈಟಿಂಗ್ ಇದೆಯಲ್ಲ, ಇದು ಕನ್ನಡದಲ್ಲಿ ಎಲ್ಲೋ ಶುರುವಾಗಿ ನಂತರ ನಿಂತು ಹೋಯ್ತು ಅಂತ ನನ್ನ ಗ್ರಹಿಕೆ. BGL ಸ್ವಾಮಿಯವರು ಬರೀತಾ ಇದ್ರು, ಅವರ ಸಸ್ಯಶಾಸ್ತ್ರದ ಅಕಾಡೆಮಿಕ್ ಎಕ್ಸ್ಪೀರಿಯನ್ಸ್ ಅನ್ನು ಇಟ್ಕೊಂಡು ಅಥವಾ ಅವರ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಅನ್ನು ಇಟ್ಕೊಂಡು ಬಹಳ ಅದ್ಭುತವಾದ ಸಾಹಿತ್ಯವನ್ನ ರಚನೆ ಮಾಡಿದ್ರು. ಆದ್ರೆ ಯಾಕೋ ಏನೋ ಗೊತ್ತಿಲ್ಲ, ಕನ್ನಡದಲ್ಲಿ ಆ ತರದ್ದು ತುಂಬಾ ಕಮ್ಮಿ ಆಗೋಯ್ತು. ಆ ತರದ ಬರವಣಿಗೆ, ಸಮುದಾಯದ ಅನುಭವ ಇದೆ, ವ್ಯಕ್ತಿಗತವಾದ ಅನುಭವ ಇದೆ, ಪ್ರಾದೇಶಿಕ ಅನುಭವ ಇದೆ, ಎಲ್ಲವೂ ಇದೆ. ಅವರವರ ಫೀಲ್ಡ್ಗೆ ಸಂಬಂಧಪಟ್ಟ ಅನುಭವವನ್ನ ಹೇಗೆ ಸಾಹಿತ್ಯವನ್ನ ವಸ್ತುವಾಗಿಸಬೇಕು, ಹೇಗೆ ಅದನ್ನು ಬಳಸಿಕೊಂಡು ಸಾಹಿತ್ಯ ರಚನೆ ಮಾಡಬೇಕು ಅನ್ನೋ ತರದಲ್ಲಿ, ಹಾಗೆ ಎಲ್ಲೋ ಒಂದು ಕಡೆ ಕಡಿದು ಹೋಗ್ತಾ ಇದ್ದಂತ ಒಂದು ಕೊಂಡಿಯನ್ನ ಹನೂರವರು ಮತ್ತೆ ತಂದು ಜೋಡಿಸ್ತಿದ್ದಾರೆ ಅಂತ ನಂಗೆ ಅನಿಸ್ತು ಇದನ್ನ ಮೊದಲು ಓದುವಾಗ. ಯಾಕೆ ಅಂತಂದ್ರೆ ಈ ಕಥೆಯಲ್ಲಿ ಅವರು ತಂತ್ರವಾಗಿ ಬಳಸ್ತಾ ಇದ್ದಾರೆ. ಅವರು ಅವರ 20-25 ವರ್ಷಗಳ ಸಂಪಾದನೆಯ ಎಕ್ಸ್ಪೀರಿಯನ್ಸ್ ಅಥವಾ ಫೀಲ್ಡ್ ವರ್ಕ್ ಎಕ್ಸ್ಪೀರಿಯನ್ಸ್ ಇವುಗಳನ್ನೆಲ್ಲ ಅವರು ತಂತ್ರವಾಗಿ ಬಳಸಿ ಈ ಕಾದಂಬರಿಯನ್ನ ರೂಪಿಸುವುದನ್ನು ನಾವು ನೋಡ್ತೀವಿ. ಅದ್ರ ಜೊತೆಗೆ ಇದರ ಅಡ್ವಾಂಟೇಜ್ ಏನು ಅಂತಂದ್ರೆ, ಇವತ್ತು ಸಾಫ್ಟ್ ಕಾಪಿಯ ಹಂತಕ್ಕೆ ಬಂದ್ಬಿಟ್ಟಿದೀವಿ ನಾವು. ಈಗ ಹಾರ್ಡ್ ಕಾಪಿಯೂ ಇಲ್ಲ ನಮ್ಮ ಹತ್ರ. ಸಾಫ್ಟ್ ಕಾಪಿ ಕಳಿಸ್ಬಿಡಿ, ಸಾಫ್ಟ್ ಕಾಪಿ ಓದಿ, ಸಾಫ್ಟ್ ಕಾಪಿ ಅಲ್ಲಲ್ಲಿ ಆಕಾಶದಲ್ಲೇ ಎಲ್ಲ ಮುಗಿದೋಗುತ್ತೆ ಅನ್ನುವ ಸ್ಥಿತಿನಲ್ಲಿ ಬಂದಿದ್ದೀವಿ. ಅಂಥ ಸ್ಥಿತಿಯಲ್ಲಿ ಈ ಕಾದಂಬರಿ ಒಂದ್ ರೀತಿಯಲ್ಲಿ ದಫ್ತರು ಕೋರಿ ಕಾಗದದ ಮೇಲೆ ಬರೆದ ಒಂದು ಇತಿಹಾಸ, ಅದನ್ನ ಹೇಗೆ ಈ ಕಾಲಕ್ಕೆ ತರೋದು ಅನ್ನುವುದರ ನೆಲೆಯಲ್ಲಿ ನಮ್ಮ ಕನ್ನಡ ಕಾವ್ಯ ಪರಂಪರೆಯ ಒಂದು ಪರಂಪರೆ ಇದೆಯಲ್ಲ, ಅದ್ರ ಜೊತೆ ಸೇರ್ಕೊಂಡು ಕೊಂಡಿ ಮಾಡಿಕೊಂಡು ಅದನ್ನ ತಂತ್ರವಾಗಿ ಬಳಸ್ತಾ ಈ ಕಾದಂಬರಿ ಅಂತ ಹೇಳೋ ಪ್ರಯತ್ನ ಮಾಡುತ್ತೆ. ಬಹುಶಃ ಈ ತಲೆಮಾರಿನವ್ರು ಈ ಕಾದಂಬರಿ ಓದಿದ್ರೆ ಗ್ರಂಥ ಸಂಪಾದನಾ ಶಾಸ್ತ್ರ ಅಂತ ಏನನ್ನ ನಾವು ಓದೋದು ಬಿಟ್ಬಿಟ್ಟಿದೀವಿ. ಇವತ್ತು ಯೂನಿವರ್ಸಿಟಿಗಳೆಲ್ಲ ಅದನ್ನ ಮುಚ್ಚಿಬಿಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಬಹಳ ಚಾರ್ಮಿಂಗ್ ಆಗಿದ್ದಂತ ಒಂದು ಡಿಸಿಪ್ಲಿನ್ ಇವತ್ತು ಯಾರು ಓದೋರಿಲ್ಲ ಅನ್ನೋ ಸ್ಥಿತಿಗೆ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವರು ಆ ಗ್ರಂಥ ಸಂಪಾದನಾ ಶಾಸ್ತ್ರ ಅದೇನ್ ಕೆಲಸ, ಅದ್ರ ಕಲ್ಪನೆ ಏನು, ಹಾಗಂದ್ರೆ ಏನ್ ಮಾಡ್ತಾರೆ ಅನ್ನುವಂಥದ್ರ ಒಂದು ಕಲ್ಪನೆಯನ್ನ ಬಹುಶಃ ನಮಗೆ ವಿಶೇಷ ಅನ್ನಿಸದೇ ಇರ್ಬೋದು, ಸಾಹಿತ್ಯ ವಿದ್ಯಾರ್ಥಿಗಳು ವಿಶೇಷ ಅನ್ನಿಸದೇ ಇರ್ಬೋದು, ಬಟ್ ಕನ್ನಡಿಗರು ಎಲ್ಲರೂ ಸಾಹಿತ್ಯದ ವಿದ್ಯಾರ್ಥಿನೇ ಆಗ್ಬೇಕಾಗಿಲ್ಲಲ್ಲ. ಅವ್ರಿಗೆ ಓದುವಾಗ ಆ ತರದ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಕೊಡ್ತಾ ಒಂದು ತಂತ್ರವಾಗಿ ಬಳಸ್ತಾ ಈ ಕಾದಂಬರಿ ಬೆಳೆಯುತ್ತೆ. ಇದನ್ನ ಸಿಕ್ಕಿದಂತಹ ಒಬ್ಬ ದಫ್ತರನ್ನ ನೋಡಿಕೊಂಡು ಆ ದಫ್ತರ್ನಲ್ಲಿ ದಾಖಲಾಗಿದ್ದಂತಹ ಅಥವಾ ದಾಖಲಾಗಿದ್ದಂತಹ ಒಂದು ಆತ್ಮಚರಿತ್ರೆಯನ್ನ, ಅಜ್ಞಾತ ಅವನು ಯಾರು ಅಂತ ಗೊತ್ತಿಲ್ಲ, ಅವನ ಆತ್ಮಚರಿತ್ರೆಯನ್ನ ದಾಖಲಿಸುವ ಪ್ರಯತ್ನ ಮಾಡ್ತಾರೆ. ಎಷ್ಟು ಓದುವಾಗ ತುಂಬಾ ಬೇರೆ ಬೇರೆ ತರದ ಆಲೋಚನೆಗಳು ಬರ್ತವೆ. ಲೇಖಕರು ಹೇಳ್ತಾರೆ, ಇದು ಚಿತ್ರದುರ್ಗದ ಸುತ್ತಮುತ್ತ ಇರುವಂತಹ ಫೀಲ್ಡ್ ವರ್ಕಿನ ಸಮಯದಲ್ಲಿ ನಾನು ಕೇಳಿದ ಎಕ್ಸ್ಪೀರಿಯನ್ಸ್ ಅನ್ನ, ಟಿಪ್ಪುವಿನ ಆಳ್ವಿಕೆಯಿಂದ ಆದಂತಹ ಅಲ್ಲಿನ ನೋವುಗಳು, ಅವನ ದಾಳಿಯಿಂದ ಆದಂತಹ ನೋವುಗಳು, ಇವುಗಳನ್ನ ನನ್ನ ತಲೆ ಒಳಗಿತ್ತು ಅಂತ ಅವ್ರು ಹೇಳ್ತಾರೆ. ಆದ್ರೆ ಕಾದಂಬರಿ ಹೋಗ್ತಾ ಹೋಗ್ತಾ ಒನಕೆ ಓಬವ್ವನನ್ನ ನಿಜೀಕರಿಸುವ ಒಂದು ಪ್ರಸಂಗ, ಒಂದ್ ಸ್ವಲ್ಪ ಘಟನೆಗಳು ಬರುತ್ತೆ ಹೊರತು ಟಿಪ್ಪುವಿನ ಶ್ರೀರಂಗಪಟ್ಟಣದ ಸುತ್ತ, ಅದರ ಆಳ್ವಿಕೆಯ ಸುತ್ತ ಚಲಿಸ್ತಾ ಹೋಗುತ್ತೆ. ಅಂದ್ರೆ ಗೊತ್ತಿಲ್ಲ ಅದನ್ನ ಹೇಗೆ ನೋಡ್ಬೇಕು ಅಂತ ಲೇಖಕರ ವಿವರಗಳು. ಮತ್ತೆ ಇದನ್ನ ಓದುವಾಗ ಇದು ಇಡೀ ಶ್ರೀರಂಗಪಟ್ಟಣದ ಸುತ್ತಲ ಕಥೆಯನ್ನ ಹೇಳ್ತಿದೆ ಎನ್ನುವಂತ ಒಂದು ಇದನ್ನ ಕೊಡ್ತಾ ಹೋಗುತ್ತೆ. ಹಾಗೆ ಬೇರೆ ಬೇರೆ ಆಂಗಲ್ಗಳಿಂದ ಈ ಕೃತಿಯನ್ನ ನೋಡುವಾಗ ನನಗೆ ತುಂಬಾ ಇಂಪಾರ್ಟೆಂಟ್ ಆದ, ಇವತ್ತು ನಾವು ಓದ್ಲೇಬೇಕಾದಂತಹ ಒಂದು ಪುಸ್ತಕ ಅನ್ನಿಸ್ತು. ಇಡೀ ಕಥೆಯನ್ನ ಓದ್ತಾ ಹೋದ್ರೆ ಒಬ್ಬ ದಳವಾಯಿಯ ಕತೆ ಅಷ್ಟೇ ಅದು. ನಮ್ಮಲ್ಲಿ ಸಿಪಾಯಿ ಇಲ್ಲೊಂದು ಗೋಷ್ಠಿನೂ ಇರಬೇಕು, ಎಂಥದ್ದು ಸೈನಿಕ ಸಾಹಿತ್ಯ ಅಂತೇನೋ ಒಂದು ಗೋಷ್ಠಿನೂ ಇದೆ. ಇದು ತುಂಬಾ ನಮ್ಮಲ್ಲಿ ಕಡಿಮೆ. ಈ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿರುವ ಇದು ತುಂಬಾ ಕಡಿಮೆ. ಇವನ್ ಕೊಡಗಿನವ್ರ ಕತೆಗಳನ್ನು ಬರೆಯುವಾಗ್ಲೂ ಕೂಡ ಅಷ್ಟು ಸಮರ್ಥವಾಗಿ ಅಥವಾ ನಮ್ ಗಮನ ಅನ್ನುವ ಹಾಗೆ ಸಿಪಾಯಿಯ ಬದುಕುಗಳು ಕನ್ನಡದಲ್ಲಿ ಬಂದಿದೆ ಅಂತ ಅನಿಸಿಲ್ಲ ನನಗೆ. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದು. ಬೇರೆ ಬೇರೆ ಎಲ್ಲ ಬರುತ್ತೆ. ಸಿಪಾಯಿಗಳನ್ನ ತುಂಬಾ ರೊಮ್ಯಾಂಟಿಸೈಸ್ ಮಾಡಿ ನೋಡುವ ಒಂದು ಇದನ್ನ ನಾವು ನೋಡ್ತೀವಿ, ಅಥವಾ ಅವರ ಪ್ರೇಮ ಕಥೆಗಳು, ಅವರ ಬೇರೆ ಬೇರೆ ಕಥೆಗಳು ಬರುತ್ತೆ. ಆ ತರದ್ರಲ್ಲಿ ಒಬ್ಬ ದಳವಾಯಿಯ ಒಂದು ಕಾಲ್ಪನಿಕ ಕತೆ ಅಂತ ಇಟ್ಕೊಳ್ಳೋಣ, ಅವ್ರ ಕಾದಂಬರಿ ಅಂತ ಹೇಳಿರೋದ್ರಿಂದ ಒಬ್ಬ ದಳವಾಯಿಯ ಆತ್ಮಚರಿತ್ರೆಯನ್ನ ಈ ಕಥೆಯಲ್ಲಿ ಹೇಳ್ತಾ ಹೋಗ್ತಾರೆ. ಎಷ್ಟು ವಿಚಿತ್ರ ಅಂದ್ರೆ ಈ ಕಾದಂಬರಿಯ ಹೆಣಿಗೆ ಯಾವ ತರ ಇದೆ ಅಂದ್ರೆ, ಈ ದಳವಾಯಿಗೆ ಆತ್ಮ ಇಲ್ಲ, ಆದ್ರೆ ಆತ್ಮ ಸಾಕ್ಷಿ ಇದೆ ಅವನಿಗೆ. ನನ್ನ ಜೀವನದಲ್ಲಿ ನಾನು ಏನ್ ಮಾಡಿದೀನಿ, ಆತ್ಮ ಇಲ್ಲ ಅಂತ ಯಾಕೆ ಹೇಳ್ತಿದ್ದಾನೆ ಅಂದ್ರೆ ಅವನು ಬಹುಶಃ ಯಾರಾದ್ರೂ ಹೇಸಿಗೆ ಪಡಬಹುದಾದ, ಯಾರಾದ್ರೂ ಗೊತ್ತಾದ್ರೆ ಹೊಡೆದು ಇವನನ್ನು ಊತಾಕಣ ಅನ್ನಿಸಬಹುದಾದಂತಹ ಒಂದು ಜೀವನವನ್ನ ಬದುಕಿದ್ದೀನಿ ಅಂತ ಅವನು ಹೇಳ್ತಿದ್ದಾನೆ. ಅದರ ಅರ್ಥದಲ್ಲಿ ಅವನಿಗೆ ಆತ್ಮ ಇಲ್ಲ, ಆದ್ರೆ ಆತ್ಮ ಸಾಕ್ಷಿ ಇದೆ. ಅಂದ್ರೆ ಅದನ್ನು ನಾನು ಹೇಳ್ಕೊಳ್ತೀನಿ, ಅಂತ ಒಂದು ಬದುಕನ್ನು ಕೂಡ ನಾನು ಹೇಳ್ಕೊಳ್ತೀನಿ ಎನ್ನುವಂತ ಒಂದು ಆತ್ಮ ಸಾಕ್ಷಿ ಇದೆ ಅವನಿಗೆ.
ಆ ಆತ್ಮಸಾಕ್ಷಿ ಆ ಇಡೀ ಕಥೆಯನ್ನ ಹೇಳ್ತಾ ಹೋಗುತ್ತೆ, ಅವನು ಏನ್ ಮಾಡ್ತಾನೆ ಏನು ಅಂತ. ಅಂತದನ್ನ ಒಂದು ಆತ್ಮಚರಿತ್ರೆಯಾಗಿ ಈ ಇದ್ರೊಳಗಡೆ ಕೊಡ್ತಾ ಹೋಗ್ತಾರೆ. ಆ ತರದ್ರಲ್ಲೂ ಈ ಇಡೀ ಕಾದಂಬರಿಯ ಒಂದು ಸ್ಟ್ರಕ್ಚರ್, ಅದನ್ನು ಡೆವಲಪ್ ಮಾಡಿರುವ ಕ್ರಮ ಅದೆಲ್ಲ ತುಂಬಾ ಇದಾಗಿ ಬಂದಿದೆ ಅಂತ ಅನ್ಸತ್ತೆ. ಕೆಲವು ಸರಿ ಓದುವಾಗ ಅನ್ಸತ್ತೆ, ಈಗ ತಂತ್ರದ ಭಾಗವಾಗಿ ಯೂಸ್ ಮಾಡಿರುವ ಹಸ್ತಪ್ರತಿ ಶಾಸ್ತ್ರದ ಜ್ಞಾನ ಏನಿದೆ ಅದನ್ನು ಓದುವಾಗ ಸ್ವಲ್ಪ ಮೊನಾಟನಸ್ ಅನ್ಸತ್ತೆ ಯಾರಿಗಾದ್ರೂ ಓದುವಾಗ. ಯಾಕಂದ್ರೆ ಮೊದಲನೇ ಸರಿ ಅದನ್ನ 2 ಅಧ್ಯಾಯಗಳ ಮಧ್ಯೆ ಕಂಪಲ್ಷನ್ ಅನ್ನೋ ರೀತಿಯಲ್ಲಿ ಅದು ಬರ್ತಾ ಹೋಗುತ್ತೆ ಇದ್ರೊಳಗಡೆ. ಮೊದಲನೇ ಸರಿ ಓದುವಾಗ ಖುಷಿ ಅನ್ಸುತ್ತೆ, 2ನೇ ಸರಿ ಓದುವಾಗ ಓಕೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ. ಹಾಗೆ ಹೋಗ್ತಾ ಹೋಗ್ತಾ ಒಂದು ಮೊನಾಟನಸ್ ಬರುತ್ತೆ. ಬಟ್ ವಿಚಿತ್ರ ಏನು ಅಂದ್ರೆ ಆ ಮೊನಾಟನಸ್ ಈ ಬರವಣಿಗೆಯ ಮೊನಾಟನಸ್ ಅನ್ನೋಕ್ಕಿಂತ ಹಸ್ತಪ್ರತಿಗಳಿಗೆ ಇರಬಹುದಾದ ಒಂದು ಮೊನಾಟನಸ್ ಅದು ಅಂತ. ಸಾಮಾನ್ಯವಾಗಿ ಹಸ್ತಪ್ರತಿಗಳು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ವಿತ್ ಲಿಮಿಟೆಡ್ ಸ್ಪೇಸ್ ಅಲ್ಲಿ ಲಿಮಿಟೆಡ್ ವೊಕಾಬ್ಯುಲರಿ ಒಳಗೆ. ಯಾಕಂದ್ರೆ ಹಸ್ತಪ್ರತಿ ಮಾಡ್ತಿದ್ದವ್ರು ಏನ್ ಬಹಳ ದೊಡ್ಡ ಏನು ಇಂಟೆಲೆಕ್ಚುಯಲ್ ಕ್ಲಾಸ್ ಅಂತ ಏನೋ ಅವ್ರನ್ನ ಗುರುತಿಸ್ತಾ ಇಲ್ಲ. ಆ ತರದ ಒಂದು ಮೊನಾಟನಸ್ನೆಸ್ ಹಸ್ತಪ್ರತಿಗಳಲ್ಲಿ ಏನಿರಬಹುದು ಅದು ಈ ಕಾದಂಬರಿಯ ಒಳಗೆ ರಿಪೀಟ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಹಾಗ ಅನ್ಕೊಂಡಾಗ ಆ ಮೊನಾಟನಸ್ನೆಸ್ ಇಂದ ಆಚೆ ಬರುವ ಸಾಧ್ಯತೆಗಳು ಇದೆ ನಮ್ಗೆ. ಬಟ್ ಏನಿವೆ ಅದನ್ನ ಆ ತಂತ್ರವನ್ನ ಇಂಟ್ರೊಡ್ಯೂಸ್ ಮಾಡಿರೋದೇ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಈ ಇದ್ರೊಳಗಡೆ. ಮತ್ತು ಹಂಗಂತ ಇದೇನ್ ತುಂಬಾ ಓದುವಾಗ ತುಂಬಾ ಏನು ಗದ್ಯದ ತರ ಟೆಕ್ಸ್ಟ್ ತರ ಇದೆಯಾ ಅಂತಾನು ಕೆಲವೊಮ್ಮೆ ಅನಿಸ್ತಾ ನನ್ಗೆ. ಇದನ್ನ ಓದುವಾಗ ಡಿಫರೆಂಟ್ ಆದ ಲಯಗಳಲ್ಲಿ ನನ್ಗೆ ಪಠ್ಯ ಇದಾಯ್ತು. ಹೌದು, ಕೆಲವು ಕಡೆ ಓದುವಾಗ ನಂಗೆ ಇದೇನು ಒಂಥರ ಟೆಕ್ಸ್ಟ್ ಬುಕ್ ತರ ಇದೆಯಲ್ಲ ಇದು ಅಂತ ಕೂಡ ನಂಗೆ ಕೆಲವು ಕಡೆ ಅನ್ನಿಸ್ತಾ ಹೋಯ್ತು. ಯಾಕೆ ಹಿಂಗ್ ಅನಿಸ್ತಾ ಇದೆ, ಈ ಟೆಕ್ಸ್ಟ್ ಬುಕ್ ರೀಡಿಂಗ್ ತರ ಕೊಡ್ತಾ ಇದೆ ನನಗೆ ಅಂತ ಕೂಡ ಕೆಲವು ಕಡೆ ನಾನು ಯೋಚನೆ ಮಾಡಿದೆ. ಬಹುಶಃ ನಂಗೆ ಗೊತ್ತಿಲ್ಲ, ಅದು ನಾನು ಅವ್ರು ಹೇಳಿದ್ರಿಂದ ನಾನು ಕನೆಕ್ಟ್ ಮಾಡ್ಕೋಬಹುದು ಅಷ್ಟೇ, ಅದರ್ವೈಸ್ ನಾನು ಅದನ್ನೇನು ಎಸ್ಟಾಬ್ಲಿಷ್ ಮಾಡಕ್ಕಾಗಲ್ಲ. ಅವರು 30 ಪುಟದ ಕಥೆಯನ್ನ ನಾನು ಒಂದು ಕಾದಂಬರಿಯಾಗಿ ಹಿಗ್ಗಿಸಿದೆ ಅಂತ ಹೇಳ್ತಿದ್ದಾರೆ. ಬಹುಶಃ ಗೊತ್ತಿಲ್ಲ ನನಗೆ, ಅವ್ರು ಅದನ್ನ ಡಿಸ್ಕ್ಲೋಸ್ ಮಾಡದೇ ಇದ್ರೆ ನಾನು ಆ ವಿಷಯ ಎತ್ತಾನೆ ಇರಲಿಲ್ಲ. ಅದರಿಂದ ಅದನ್ನೇನೋ ತುಂಬಾ ದೊಡ್ಡ ಇದು ಅಂತ ಹೇಳ್ಬೇಕಾಗಿಲ್ಲ. ಒಂದು ಬಗೆಯ ಟೆಕ್ಸ್ಟ್ ಬುಕ್ ಓರಿಯೆಂಟೇಷನ್ ಒಂಥರ ಓದಿದ್ರೆ ಸಹಜವಾಗಿ ಓದಿಸ್ಕೊಳ್ಳಲಿಲ್ಲ ಅನ್ಸಬಹುದಾದಂತ ಒಂದು ಪೆಡಸುತನ ಕೂಡ ಈ ಕೃತಿಗೆ ಇದೆ. ಆದ್ರೆ ಆ ಪೆಡಸುತನ ಯಾಕೆ ಬಂದಿದೆ ಅಂದ್ರೆ ಈ ಅಕಾಡೆಮಿಕ್ ಜಾರ್ನಲ್ ಹೋಗೋದ್ರಿಂದಾನೇ ಈ ತರದ ಒಂದು ಇದ್ರ ಗುಣ ಕೂಡ ಈ ಕೃತಿಯ ಜೊತೆಗೆ ಹೋಗ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಂಡು ನಾವು ಕೃತಿಯ ಒಳಗೆ ಪ್ರವೇಶ ಮಾಡಬೇಕು ಅಂತ. ಅಂಡ್ ಎಲ್ಲಕ್ಕಿಂತ ಬಹಳ ಕತೆ ಅಂತ ಇದ್ರೊಳಗೆ ನಮ್ಗೆ ತುಂಬಾ ಸಾಲಿಡ್ ಆಗಿ ಸಿಗುವಂತದ್ದು. ಅವನು ಏನ್ ಹೇಳ್ಬೇಕು ಗೊತ್ತಿಲ್ಲ, ಅವನ ಜೊತೆಯಲ್ಲಿದ್ದಂಥವಳನ್ನ ಅವನು ಮದ್ವೆ ಮಾಡ್ಕೊಂಡಿಲ್ಲ, ಯಾವ ಪದವನ್ನ ಬಳಸಬೇಕು ಅಂತ ನಂಗೆ ಗೊತ್ತಿಲ್ಲ, ಸಿಸ್ಟ್ ಆದ್ರೆ ದಯವಿಟ್ಟು ಕ್ಷಮಿಸಬೇಕು. ಅವನೊಂಥರ ಎಳ್ಕೊಂಬಂದು ಇಟ್ಕೊಂಡಿರ್ತಾನೆ, ಒಬ್ಳು ಇಟ್ಕೊಂಡವಳ ತರದ ಒಂದು ಕ್ಯಾರೆಕ್ಟರ್ ಬರುತ್ತೆ. ಅವಳನ್ನ ಅವನು ತನ್ನ ಶಕ್ತಿಯನ್ನೆಲ್ಲ ಕಳ್ಕೊಂಡು ಕುಂಟನಾಗಿ ಯಾರಾದ್ರೂ ನಾನು ಸಿಪಾಯಿ ಅಂತ ಹೇಳಿದ್ರೆ ಈಗ ನನ್ನ ಬಡದಾಕ್ಬಿಡ್ತಾರೆ ಅಂತ ಅವನಿಗೆ ಭಯ. ತನ್ನ ಐಡೆಂಟಿಟಿ ಹೇಳ್ಕೊಳಕ್ ಕೂಡ ಭಯ ಅವನಿಗೆ. ಯಾಕಂದ್ರೆ ಆ ಊರುಗಳಲ್ಲೆಲ್ಲ ಅವ್ನು ಕೊಳ್ಳೆ ಹೊಡೆದಿದ್ದಾನೆ, ಆ ಊರುಗಳನ್ನೆಲ್ಲ ಅವ್ನು ನಾಶ ಮಾಡಿದ್ದಾನೆ. ಅಂಥ ಸಂದರ್ಭದಲ್ಲಿ ಅವಳನ್ನ ಅವ್ನು ಭೇಟಿಯಾಗುವ ಘಟನೆ ಇದೆಯಲ್ಲ, ಅವಳು ಮನೆ ಬಿಟ್ಟು ಓಡೋಟೋಗಿರ್ತಾಳೆ, ಇವನು ಬೈಕೊಂಡಿರ್ತಾನೆ, ಓಟೋದ್ಲು ಅವಳು ನಾನು ಸಿಕ್ಕದೆ ಅಂದ್ರೆ ನನ್ನ ಒಂಥರ ನನ್ನ ಗಂಡಸ್ಥಾನಕ್ಕೆ ಏನೋ ಇದಾಗೋಯ್ತು ಅನ್ನೋ ತರದಲ್ಲಿ ಅವಳನ್ನ ಭೇಟಿ ಮಾಡಿದಂತ ಒಂದು ಘಟನೆ, ಅವಳು ತನ್ನ ಮಗುವಿನ ಬಗ್ಗೆ ಹೇಳಿದಂಥದ್ದೊಂದು ಇದೆಯಲ್ಲ, ಅದು ಸಡನ್ ಆಗಿ ನೋಡ್ರೆ ಡ್ರಾಮ್ಯಾಟಿಕ್ ಅಂತ ಅನ್ಸಿದ್ರು ಕೂಡ ತುಂಬಾ ಒಂಥರ ಮನಸ್ಸಿಗೆ ಕಲಕುವ ಹಾಗಿದೆ. ಅವಳು ಕೊನೆಗೆ ಆ ಮಗು ಇಂಥ ಒಬ್ಬ ಕ್ರೂರಿ ಸಿಪಾಯಿಗೆ ಹುಟ್ಟಿದ ಮಗು ಒಬ್ಬ ದಾಸೈನ್ ತರ ಜೋಗೈನ್ ತರ ಇದ್ ಮಾಡ್ಕೊಂಡು ಹೋಗುವಂತ ಒಂದು ಸ್ಥಿತಿ, ಅದೊಂದು ಘಟನೆ ತುಂಬಾ ಮನಸ್ಸಲ್ಲಿ ಉಳಿಯುತ್ತೆ ಸಂಬಂಧಗಳ ಸಂದರ್ಭದಲ್ಲಿ ನೋಡುವಾಗ. ಮತ್ತು ಅವನು ವಾಪಸ್ ಬರುವ ಸಂದರ್ಭದಲ್ಲೂ ಅಷ್ಟೇ, ವಾಪಸ್ ಶ್ರೀರಂಗಪಟ್ಟಣದ ಬ್ರಿಟಿಷರ ವಶ ಆದ ನಂತರ ಬರುವ ಸಂದರ್ಭದಲ್ಲೂ ಅಷ್ಟೇ, ಅವನು ಎಷ್ಟು ಜನರ ಮನೆಯಲ್ಲಿ ಕೊಳ್ಳೆ ಹೊಡೆದು ತಂದು ತುಂಬಿಟ್ಟಿರ್ತಾನೆ, ಅದು ಒಂದೇ ಒಂದು ಕೊಳ್ಳೆಯಲ್ಲಿ ಅವನು ಕಳ್ಕೊಂಡಿರ್ತಾನೆ, ಅಷ್ಟೇ ಕಳ್ಕೊಂಡಿರ್ತಾನೆ. ಆದ್ರೆ ಅವನು ಯಾವ ಸ್ಥಿತಿಯಲ್ಲಿ ಇರ್ತಾನೆ ಅಂದ್ರೆ ಅದಿದ್ರ ತಾನೆ ಅವನು ಏನ್ ಮಾಡ್ತಿದ್ದ ಅನ್ನುವಂಥ ಒಂದು ಬರಿದಾದ ಒಂದು ಸ್ಥಿತಿಯಲ್ಲಿ ಅವನು ಇರುವಂತ ಒಂದು ಸ್ಥಿತಿ ಬರುತ್ತೆ. ಎಲ್ಲಕ್ಕಿಂತ ಮುಖ್ಯ ಕೊನೆಗೆ ಒಂದೇ ಒಂದು ವಿಷಯ ಹೇಳಬೇಕು, ನಂಗೆ ತುಂಬಾ ಗಮನ ಅನಿಸಿದ್ದೇನು ಅಂತಂದ್ರೆ ಪುಸ್ತಕ ಓದುವಾಗ ಟಿಪ್ಪು ಬಗ್ಗೆ ಆಗ್ಲಿ ಪೂರ್ಣಯ್ಯನವ್ರ ಬಗ್ಗೆ ಆಗ್ಲಿ ನಮ್ಮ ಇವತ್ತಿನ ಕಾಂಟೆಂಪರರಿ ಏನು ಹಿಸ್ಟಾರಿಯನ್ಸ್ ಎಲ್ಲ ಏನೆಲ್ಲ ಚರ್ಚೆಗಳು ಮಾಡ್ತಿದ್ದಾರೆ. ಅವನು ಕನ್ನಡ ವಿರೋಧಿನೋ, ಕನ್ನಡ ಪರವಾಗಿದ್ನೋ, ಅವನು ಹಿಂದೂ ವಿರೋಧಿನೋ ಅಲ್ವೋ, ಏನೆಲ್ಲ ಚರ್ಚೆ ಮಾಡ್ತಿದ್ದಾರೆ. ಆ ಎಲ್ಲ ಚರ್ಚೆಗಳಿಗೂ ಈ ಕೃತಿ ದಿವ್ಯ ನಿರ್ಲಕ್ಷ್ಯವನ್ನು ತೋರಿಸಿದೆ. ಅದು ನನಗೆ ಈ ಕೃತಿಯಲ್ಲಿ ನಂಗೆ ತುಂಬಾ ಮೆಚ್ಚುಗೆ ಆದಂತಹ ಗುಣ ಅದು. ಅದ್ರ ಬಗ್ಗೆ ಏನೂ ಮಾತಾಡದೆ, ಅದ್ರ ಬಗ್ಗೆ ಯಾವ ತಲೆನೂ ಕೆಡಿಸ್ಕೊಳ್ದೆ ಆ ಚರ್ಚೆಯನ್ನ, ಪರನೂ ಮಾತಾಡೋರಿದ್ದಾರೆ, ವಿರೋಧನೂ ಮಾತಾಡೋರಿದ್ದಾರೆ. ಆದ್ರೆ ಈ ಬಗೆಯ ದಿವ್ಯ ನಿರ್ಲಕ್ಷ್ಯ ತೋರೋದಿದೆಯಲ್ಲ, ಇದು ಕೂಡ ಬಹಳ ಮುಖ್ಯವಾದ ಒಂದು ರೆಪ್ರೆಸೆಂಟೇಷನ್ ಅಂತ ಅನ್ಕೊಳ್ತೀನಿ. ಯಾರ ಪರವಾಗೂ ಹೋಗದೆ ಒಂದು ದಿವ್ಯವಾದ ಒಂದು ನಿರ್ಲಕ್ಷ್ಯವನ್ನ ತೋರಿಸಿ ಟಿಪ್ಪುವನ್ನ ಮತ್ತು ಹೈದರನ್ನಿರ್ಲಿ ಪೂರ್ಣಯ್ಯನವರಿರ್ಲಿ ಅಂಚಿನಲ್ಲಿ ಗೆರೆಯ ಹಾಗೆ ಇಟ್ಟು ಈ ಕೃತಿಯನ್ನು ಮುಗಿಸಿದ್ದಾರೆ. ಒಂದು ರೀತಿನಲ್ಲಿ ಇದು
ಚರಿತ್ರೆಯ ಕುಚ್ಚು ಕಟ್ಟಿದ ಕಾದಂಬರಿ ಅಷ್ಟೇ. ಚರಿತ್ರೆ ಎಲ್ಲಿದೆ ಅಂದ್ರೆ ಕುಚ್ಚಿನ ತರ ಇದೆ. ಏನು ಪೋನಿಗೆ ಟೇಲ್ ಇದ್ದಂಗಿದೆ. ಟೇಲ್ ಇಲ್ಲದೆ ಇದ್ರೂ ಪೋನಿನೇ, ಟೇಲ್ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇನೆ. ಆ ತರದ್ರಲ್ಲಿ ಚರಿತ್ರೆಯ ಅಂಚನ್ನ ಕಟ್ಟಿದಂತಹ ಒಂದು ಕಾದಂಬರಿಯನ್ನ ನಮಗೆ ಕೊಟ್ಟಿದ್ದಾರೆ. ಇದು ಬಹುಶಃ ಈ ತರದ ಬೇರೆ ಬೇರೆ ಪ್ರಯೋಗಗಳು ಮಾಡ್ತಾ ಹೋದ್ರೆ ಕನ್ನಡಕ್ಕೆ ಇನ್ನೊಂದು ಹೊಸ ಅನುಭವ, ಹೊಸ ಒಂದು ಇದು ಸಿಗುತ್ತೆ ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ನಾನು ಇದನ್ನ ಮೆಚ್ಚಿದ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಗಮನಿಸಲೇಬೇಕಾದಂಥ ಮತ್ತು ಓದಲೇಬೇಕಾದಂಥ ಪಠ್ಯ ಅಂತ ನಂಗೆ ಅನಿಸಿದೆ. ನಮಸ್ಕಾರ. ಲೇಖಕರು ಮಾತ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದು ಬರೆಯೋದಕ್ಕೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಒಂದು ಪುಸ್ತಕವನ್ನು ಹೇಗೆ ಓದಬಹುದು ಅನ್ನೋದನ್ನ ಕೂಡ ಅವರು ತಾನು ಮೆಚ್ಚಿದ ಪುಸ್ತಕದ ಬಗ್ಗೆ ಹೇಳ್ತಾ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅಧ್ಯಾಪಕರು ಇದ್ದಾರೆ, ನಾನು ವಿದ್ಯಾರ್ಥಿಗಳನ್ನಾಗಲೇ ಹೇಳಿದೆ. ಈ ಓದುವ ಅಭಿರುಚಿಯನ್ನ ಹುಟ್ಟಿ ಹಾಕಿಸುವಂತಹ ಇಂತಹ ಗೋಷ್ಠಿಗಳು, ನಮ್ಮ ಗೋಷ್ಠಿ ಇವತ್ತಿಗೆ ಇಲ್ಲಿಗೆ ಮುಗಿದ್ರೂ ಕೂಡ 3 ದಿನದ ಎಲ್ಲ ಗೋಷ್ಠಿಗಳಲ್ಲಿಯೂ ಈ ಗೋಷ್ಠಿಯ ನೆರಳು. ಯಾಕಂದ್ರೆ ಪ್ರತಿಯೊಬ್ಬ ಇಲ್ಲಿ ಕೂತ್ಕೊಳ್ಳುವಂತಹ ಮಾತನಾಡುವಂತಹ ಸಾಹಿತಿ ತನ್ನ ಮೆಚ್ಚಿನ ಒಬ್ಬ ಲೇಖಕನನ್ನ, ತನ್ನ ಮೆಚ್ಚಿನ ಒಂದು ಕೃತಿಯನ್ನ ಅವನು ಖಂಡಿತವಾಗಿ ಇಲ್ಲಿ ಅವನು ಪ್ರೆಸೆಂಟ್ ಮಾಡೇ ಮಾಡ್ತಾನೆ. ಆ ದೃಷ್ಟಿಯಿಂದ ನಮ್ಮ ಗೋಷ್ಠಿ ಮತ್ತೆ ಮತ್ತೆ ಮುಂದುವರಿತಾನೆ ಇರ್ತದೆ ಈ ಸಂಭ್ರಮ ಮುಗಿಯುವ ತನಕವೂ ಅನ್ನುವಂಥ ಆಶಯ ನನ್ನದು. ಪ್ರಶ್ನೆಗಳು ಲಿಖಿತ ರೂಪದಲ್ಲಿ ಬರ್ತವೆ ಅಂತ ಹೇಳಿದ್ರು, ಯಾವುದೇ ಚೀಟಿಗಳು ಬಂದಿಲ್ಲ. ನಾಗತಿಹಳ್ಳಿಯವರಿಗೆ ಒಂದು ಪ್ರಶ್ನೆಯನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ಒಳ್ಳೆಯ ಕೃತಿಗಳನ್ನು, ಸಾಹಿತ್ಯ ಕೃತಿಗಳನ್ನು ಸಿನಿಮಾವಾಗಿಸಿದವರು. ರೋಚಕತೆಯೇ ಸಿನಿಮಾದ ಬಂಡವಾಳ ಅನ್ನೋದು ಅವರಿಗೆ ಗೊತ್ತಿದೆ. ಈ ವಿಮರ್ಶಕರ ಪರಿಭಾಷೆಯಲ್ಲಿ ರೋಚಕತೆಯಿಂದಾಗಿ ಈ ಕೃತಿಯ ಘನತೆ ಕುಸಿಯಿತು ಅಂತೆಲ್ಲಾದ್ರೂ ನಿಮ್ಗೆ ಯಾವುದಾದ್ರೂ ಕೃತಿ, ನಾನು ಈಗ ನೀವು ಮಾತಾಡಿದ ಕೃತಿ ಅಲ್ಲದೇನೆ ಹೇಳಿ ನೆನೆಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಅಥವಾ ಹಾಗೆ ಇರೋದಕ್ಕೆ ಸಾಧ್ಯ ಇದೆಯಾ? ರೋಚಕತೆ ಎನ್ನುವುದು ಒಂದು ಕೃತಿಯ ಮಾನದಂಡ ಆಗಬೇಕಾಗಿಲ್ಲ ಅನ್ಸುತ್ತೆ ನನಗೆ. ಆಮೇಲೆ ಒಂದು ಕೃತಿ ಆ ಪ್ಲಾಟ್ಗೆ ಏನು ಆ ಪ್ಲಾಟ್ ತಗೊಂಡಿದ್ದಾನೆ, ಕಥಾ ಹಂದರ, ವಸ್ತು, ಹೂರಣ, ಅದನ್ನು ಅವನು ಯಾವ ತಂತ್ರಗಾರಿಕೆಯಲ್ಲಿ ನಿರ್ವಹಿಸಿದ್ದಾನೆ ಅನ್ನೋದಷ್ಟೇ ಮುಖ್ಯ ಆಗಬೇಕು. ರೋಚಕತೆ, ಜನಪ್ರಿಯತೆಯ ಒಂದು ಗಿಮಿಕ್ ಆಗಿ ಅದನ್ನು ಕನ್ಸಿಡರ್ ಮಾಡಿದಾಗ ಕೃತಿಗೆ ಆ ಥರದ ಒಂದು ಕೃತಿಗಳನ್ನು ನಾವು ವಿಮರ್ಶೆಯ ನೆಲೆಯಲ್ಲಿ ಗಂಭೀರ ಓದಿನಲ್ಲಿ ಪರಿಗಣಿಸಬೇಕಾಗಿಲ್ಲ. ಆದರೆ ಈ ಕೃತಿ ಬಹಳ ಸರಳವಾಗಿ ಹೇಳ್ತಾನೆ ಇನ್ನೊಂದು ಗೊತ್ತಿಲ್ಲದ ರೋಚಕತೆಯನ್ನು ಉಂಟು ಮಾಡುತ್ತೆ. ಅದನ್ನು ರೋಚಕತೆಯಿಂದ ಕರಿಬೇಕು ಇಲ್ಲವೋ ಗೊತ್ತಿಲ್ಲ, ಆದರೆ ಅದು ಕಾಡುವ ಒಂದು ದಟ್ಟವಾದಂಥ ಅನುಭವಗಳನ್ನು, ಅನೇಕ ಘಟನೆಗಳನ್ನು ನಾನು ಇದರಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ, ಅದಾಗುತ್ತೆ. ಹಾಗಾಗಿ ರೋಚಕತೆ ಒಂದು ಗಂಭೀರ ಓದಿನಲ್ಲಿ ಅಗತ್ಯವಿಲ್ಲದೇ ಇರುವ ಒಂದು ಸಾಧಾರಣವಾದಂಥ ಒಂದು ತಂತ್ರಗಾರಿಕೆ ಆಗುತ್ತೆ. ಇನ್ನೊಂದು ಪ್ರಶ್ನೆ ನಿಮಗೆ ಬಂದಿದೆ. ಬಸವರಾಜ್ ಡೋಣೂರ್ ಅವರು ಕಳಿಸಿಕೊಟ್ಟಿದ್ದಾರೆ, ಗುಲ್ಬರ್ಗ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದವರು. ನಾಗತಿಹಳ್ಳಿ ಚಂದ್ರಶೇಖರ್ ಅವರಿಗೆ ಒಂದು ಪ್ರಶ್ನೆ. ಕತೆ, ಕವಿತೆ, ಕಾದಂಬರಿಯಲ್ಲಿ ಲೇಖಕ ಸುಳ್ಳು ಹೇಳಬಹುದು, ಆತ್ಮಚರಿತ್ರೆಯಲ್ಲಿ ಇಂಥ ಸುಳ್ಳಿಗೆ ಸ್ಥಾನವಿಲ್ಲ ಎಂಬ ಮಾತು ನೀವು ಪ್ರಾರಂಭದಲ್ಲಿ ಹೇಳಿದಿರಿ. ನಿಮ್ಮ ಮಾತು ಕತೆ, ಕವಿತೆ, ಕಾದಂಬರಿಯಂಥ ಸೃಜನಶೀಲ ಸಾಹಿತ್ಯ ಸಂದರ್ಭದಲ್ಲೂ ಮತ್ತು ಆತ್ಮಚರಿತ್ರೆಯಂಥ ಪ್ರಕಾರದ ಸಂದರ್ಭದಲ್ಲೂ ಸರಿಯಾದ್ದಲ್ಲ ಅಂತ ಅವರಿಗೆ ಅನಿಸಿರಬೇಕು. ಸೃಜನಶೀಲತೆ ಸುಳ್ಳುಗಳ ಬುತ್ತಿ ಅಲ್ಲ, ಆತ್ಮಚರಿತ್ರೆ 100ಕ್ಕೆ 100ರಷ್ಟು ಪ್ರಾಮಾಣಿಕವಾದ ದಾಖಲೆ ಅಲ್ಲ, ನಿಮಗನಿಸುವುದಿಲ್ಲವೇ ಅಂತ ಕೇಳಿದ್ದಾರೆ. ಸುಳ್ಳು ಅನ್ನೋ ಶಬ್ದವನ್ನು ಅಕ್ಷರಶಃ ತೆಗೆದುಕೊಳ್ಳಬೇಕಾಗಿಲ್ಲ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಅಂದರೆ ನಾವು ಕ್ರಿಯೇಟಿವ್ ರೈಟಿಂಗ್ನಲ್ಲಿ ಏನು ಮಾಡ್ತೀವಿ, ಒಂದು ನೆಪಗಳನ್ನು ಹುಡುಕ್ತೀವಿ. ನನಗಿದು ಅಲ್ಲ ಹೊಳೆಯಿತು, ಈಗ ಆಯಿತು, ಇದರಿಂದ ಇದನ್ನು ಬರದೆ ಇತ್ಯಾದಿ. ಈಗ ನಾವು ಓದಿದಂಥ ಒಂದು ಪುಸ್ತಕ, ಹನೂರವರ ಪುಸ್ತಕದ ಬಗ್ಗೆನೇ ಹೇಳುವಾಗ ಅದರ ಮೂಲವನ್ನೇ ನಮಗೆ ಹಿಡಿಯೋದು ಕಷ್ಟ ಆಗುತ್ತೆ. ಆ ಅರ್ಥದಲ್ಲಿ ಹೇಳಿದ್ದಷ್ಟೇ. ಆದರೆ ಆತ್ಮಕಥೆಯಲ್ಲಿ ಏನಾಗುತ್ತೆ, ಅವನ ಜೊತೆಗೆ ಬದುಕಿದವರು ಬದುಕಿರ್ತಾರೆ, ಅನೇಕ ಘಟನೆಗಳು, ಸಂಸ್ಥೆಗಳು, ಸ್ಥಳಗಳು ಇರುತ್ತವೆ. ಅವನು ಹೇಳುವ ಪ್ರತಿ ಮಾತಿಗೂ ಅವನು ಜವಾಬ್ದಾರನಾಗ್ತಾನೆ. ಆ ದೃಷ್ಟಿಯಲ್ಲಿ ಅದರ ಅಥೆಂಟಿಸಿಟಿ ಅನ್ನೋ ಅರ್ಥಕ್ಕೆ ನಾನು ಹೇಳಿದ್ದೆ ಅಷ್ಟೇ. ಅದನ್ನ ಸುಳ್ಳುಗಾರರು ಅಂತ ಅನ್ಕೋಬೇಡಿ, ಕ್ರಿಯೇಟಿವ್ ಅನ್ನೋದನ್ನ ಸುಳ್ಳು ಅಂತ ಪರ್ಯಾಯ ಅರ್ಥದಲ್ಲಿ ನಾನು ಹೇಳಿದೆ ಅಷ್ಟೇ. ಬಸವರಾಜ್ ಸಾದರ್ ನನ್ನ ಹೆಸರು. ಚಂದ್ರು ಅವರು ಪರಿಚಯ ಮಾಡಿದ CNR ಅವರ ಪುಸ್ತಕದ ಬಗ್ಗೆ ಚಂದ್ರು ಅವರಿಗೆ ಪ್ರಶ್ನೆ ಕೇಳೋದಿಲ್ಲ, CNR ಅವರಿಗೆ, ಯಾಕಂದ್ರೆ ಲೇಖಕರು ಇಲ್ಲಿ ಇರೋದ್ರಿಂದ. ಈ ಪ್ರಶ್ನೆ ನಂದು ಅಲ್ಲ, ಅದನ್ನು ಪ್ರಾಮಾಣಿಕವಾಗಿ ಹೇಳ್ತೇನೆ. ನನ್ನ IT ಸೆಕ್ಟರ್ನಲ್ಲಿರೋ ನನ್ನ ಮಗಳ ಪ್ರಶ್ನೆ. ಇತ್ತೀಚಿನ ಕೆಲವು ಆತ್ಮಕಥೆಗಳನ್ನ ಬಹಳ ಪ್ರೀತಿಯಿಂದ ನನ್ನ ಮಗಳಿಗೆ ಓದಾ ಕೊಟ್ಟಿದ್ದೇನೆ. ಅದರಲ್ಲಿ ತಮ್ಮದೊಂದು ಇಂದಿರಾ ಲಂಕೇಶ್ ಅವರ ಆತ್ಮಕಥೆ, ಅನಂತಮೂರ್ತಿ ಅವರು. ಮಕ್ಕಳು ಎಷ್ಟು ಕುತೂಹಲದಿಂದ ಓದಿ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಅವಳು ನಿಮಗೆ ಕೇಳಿದ ಪ್ರಶ್ನೆ ನಾನು ಅವಳ ಪರವಾಗಿ ನಿಮ್ಗೆ ಕೇಳ್ತೇನೆ. ಅವಳು ಕೇಳಿದ್ದನ್ನೇ ಹೇಳ್ಬಿಡ್ತೇನೆ. ಸಿದ್ಧಾರ್ಥ ಮನೆ ಬಿಟ್ಟು ಹೋಗಿ ಬುದ್ಧನಾಗೋದಕ್ಕೂ ಪ್ರಯತ್ನ ಪಟ್ಟ ಹಾಗೆ CNR ಅವರು ದೇಶ ಬಿಟ್ಟು ಪರದೇಶಗಳಿಗೆ ಹೋಗಿ ಅವರೇನೋ ಬೆಳೆದ್ರು. ಆದ್ರೆ ನನ್ನ ಅಮ್ಮನ ತರ ಇರುವ ಅವರ ಹೆಂಡತಿ ಇದ್ದಾಳಲ್ಲ, ಅವ್ರ ಬಗ್ಗೆ ಏನು ಜಾಸ್ತಿ ಪ್ರಸ್ತಾಪನೆ ಮಾಡಿಲ್ಲ. ಅವ್ರ ಸಾಧನೆ ಗೌಣ ಆಯ್ತಾ ಅಂತ ಅವಳು ಕೇಳಿದಾಳೆ. ನೀವು ಉತ್ತರ ಕೊಡಿ. ನಿಮಗೆ ಹಾಗೂ ಪ್ರೀತಿಯಿಂದ ಓದಿದ ನಿಮ್ಮ ಮಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ಮತ್ತೆ ಕೇಳಿದ ಪ್ರಶ್ನೆ
ತುಂಬಾ ಅರ್ಥಪೂರ್ಣವಾಗಿದೆ. ಮತ್ತೆ ಅನೇಕರು ಕೇಳಿದ ಪ್ರಶ್ನೆ ಇಲ್ಲಿ ಎರಡೇ ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ. ಬುದ್ಧನ ಹಾಗೆ ಅಥವಾ ಸಿದ್ಧಾರ್ಥನ ಹಾಗೆ ನಾನು ಹೊರಗಡೆ ಜ್ಞಾನವನ್ನು ಹುಡುಕೊಂಡು ಹೋಗ್ಲಿ, ಗೊತ್ತಾ? ಅಲ್ಲ, ನನ್ನದು ತುಂಬಾ ಲೌಕಿಕವಾದ ಒಂದು ಹುಡುಕಾಟ, ಅದು ಅಷ್ಟೇನೆ. ಎಲ್ಲಾದ್ರೂ ಹೆಚ್ಚು ಹಣ ಸಿಕ್ಕಬಹುದು, ಹೆಚ್ಚು ಹೆಸರು ಸಿಕ್ಕಬಹುದು, ಅಥವಾ ನನಗೆಲ್ಲಾರು ಒಂದು ಅಸ್ತಿತ್ವ ಸಿಕ್ಕಬಹುದು ಅಂತ ಹುಡುಕಾಟ ಅಷ್ಟೇನೆ. ಮತ್ತೆ ಎರಡನೇದಾಗಿ ಇಲ್ಲಿ ಬರೋ ಪ್ರಶ್ನೆ ಏನು ಅಂತಂದ್ರೆ, ನನಗೆ ಗೊತ್ತು ಅಥವಾ ಪುಸ್ತಕ ಓದೋರು ಗೊತ್ತಾಗಬಹುದು, ನನಗಿಂತ 100 ಪಟ್ಟು ಹೆಚ್ಚು ನೊಂದವರು, ಬೆಂದವರು, ಕಣ್ಣೀರು ಸುರಿಸಿದವರು ನನ್ನ ಪತ್ನಿ. ಆದರೆ ಅವರನ್ನ ಕೇಳದೆ, ಅವರ ಅನುಮತಿ ಇಲ್ಲದೆ ನಾನು ಅವರ ಬಗ್ಗೆ ಹೇಗೆ ಬರೀಲಿ? ಇದನ್ನ ನಾನು ನನ್ನ ಕರ್ತವ್ಯದಿಂದ ತಪ್ಪಿಸ್ಕೊಳ್ಳೋಕಾಗ್ಲಿ, ಒಂದು ಎಕ್ಸ್ಕ್ಯೂಸ್ ತರ ಆಗ್ಲಿ ನಾನು ಹೇಳ್ತಾ ಇಲ್ಲ. ನಾನು ಯಾರ್ಯಾರನ್ನ ಪ್ರೀತಿಸಿದೆ ಅವರ ಬಗ್ಗೆ ನಾನು ಹೇಳ್ಬಹುದು, ಆದ್ರೆ ಅವ್ರ ಹೆಸರನ್ನು ಹೇಳ್ಬಿಟ್ರೆ ಅವ್ರಿಗೆ ಅನ್ಯಾಯ ಆಗ್ತದೆ ಅನ್ನೋ ಕಾರಣಕ್ಕೆ ನಾನು ಹೇಳೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದನ್ನ ನೋಡಿದ್ರೆ ಆತ್ಮಕಥೆ ಬರೆಯೋರಲ್ಲಿ ಎಲ್ಲೋ ಒಂದ್ ಕಡೆ ಜಾರ್ಕೊಳ್ಳೋ ಮನೋಭಾವ ಇರ್ತದೆ. ಇಲ್ಲ, ಅದನ್ನೇ ಹೇಳಿದೆ ನಾನು. ಇದು ಜಾರ್ಕೊಳ್ಳೋ ಮನೋಭಾವ ಅಲ್ಲ. ನಮ್ಮ ಅತ್ತೆ ಈ ಮಾತನ್ನ ಹೇಳಬೇಕೋ ಇಲ್ವೋ ಗೊತ್ತಿಲ್ಲ, ತಪ್ಪಾದ್ರೆ ಕ್ಷಮಿಸಿ, ಅಥವಾ ನನ್ನ ಪತ್ನಿ ಕ್ಷಮಿಸಿ. ನಾನು ನನ್ನ ಆತ್ಮಕಥೆಯನ್ನು ಬರೀತಾ ಇದ್ದೀನಿ ಅಂತ ಅದು ಮುಗಿಯುವ ತನಕ ನನ್ನ ಪತ್ನಿಗೆ ಹೇಳುವ ಧೈರ್ಯ ನನಗೆ ಬಂದಿರಲಿಲ್ಲ. ಇದು ಸತ್ಯ. ಯಾತಕ್ಕೆ ಅಂತಂದ್ರೆ ಅವಳು ಯಾವಾಗಲೂ ಹೇಳೋದು ಒಂದೇ ಮಾತು, ನಾವು ಹೇಗೋ ಬದುಕುವು, ನಕ್ಕುವೋ, ಹೊತ್ತುವೋ ಎಂತಾದ್ರೂ ಕಳೆದು ಹೋಯ್ತು. ಈಗ ಅದನ್ನ ಮತ್ತೆ ದಾಖಲಿಸ್ತಾ ಎಲ್ಲರೆದುರಿಗೂ ನಾನು ಹೀಗೆ ಕಷ್ಟಪಟ್ಟೆ, ಹಾಗೆ ಕಷ್ಟಪಟ್ಟೆ ಅಂತ ಹೇಳ್ಕೊಂಡು ಏನ್ ಸಿಕ್ಕುತ್ತೆ ಇದು ಮಕ್ಕಳ ಹಾಗೆ ಅಂತ ಇದೇ ಶಬ್ದಗಳನ್ನು ಉಪಯೋಗಿಸಿ ಇನ್ನೂ ಒಂದು ಹೇಳ್ತಾಳೆ ಅವಳು, ನನ್ನ ಕೈಯಲ್ಲಿದ್ದರೆ ನೀವು ತೋರಿಸುವಾಗ ಆ ಆತ್ಮಕಥೆನ ಎಲ್ಲ ಮೂಲೆಯಲ್ಲಿ ಎಸಿತಿದ್ದೆ. ಅಂದ್ರೆ ನಮ್ಮ ಕತೆ ಹೇಳ್ಕೊಂಡು ಬೇರೆಯವ್ರಿಗೆ ಏನ್ ಸಿಕ್ಕುತ್ತೆ, ಅವರು ಓದಿ ಏನ್ ಸಿಕ್ಕುತ್ತೆ ಅನ್ನೋದು ಅವರ ಅಭಿಪ್ರಾಯ. ಅದು ಹಾಗಿರುವಾಗ ಅವ್ರ ಬಗ್ಗೆ ನಾನು ಹೇಗೆ ಬರೀಲಿ? ಅದು ತಪ್ಪೋ ಸರಿಯೋ ಗೊತ್ತಿಲ್ಲ, ಆದ್ರೆ ನೀವು ನಿಮ್ಮ ಮಗಳು ಹೇಳಿದ್ದಂತೂ ಖಂಡಿತ ನಿಜ. ಎಲ್ಲರೂ ಕಷ್ಟಪಡೋ ಹಾಗೆ ನಾನು ಪಟ್ಟಿದ್ದೀನಿ, ಏನು ವಿಶೇಷ ಇಲ್ಲ. ಆದರೆ ನನ್ನ ಪತ್ನಿಯಾಗಿ ಎಲ್ಲರಿಗಿಂತಲೂ ಹೆಚ್ಚಾಗಿ ನನಗಿಂತ 10 ಪಟ್ಟು ಹೆಚ್ಚು ಅವಳು ನೊಂದಿದ್ದಾಳೆ, ಬೆಂದಿದ್ದಾಳೆ. ಅದಕ್ಕೆ ನಾನು ಅವಳಿಗೆ ಆಜೀವ ಕೃತಜ್ಞನಾಗಿರ್ತೇನೆ. ಅಲ್ಲಿ ಸಿಎನ್ಆರ್ ಅವರು ಅವರ ಪತ್ನಿ ಬಗ್ಗೆ ಅಪಾಲಜಿಕ್ ಆದಂತ ನೋಟನ್ನು ಬರೆದಿದ್ದಾರೆ. ಅವಳು ತುಂಬಾ ನನ್ನಿಂದ ನೊಂದ್ಕೊಂಡಿದ್ದಾಳೆ, ನನ್ನಿಂದ ಅವಳು ಬಹಳ ನೋವಾಗಿದೆ, ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಅವರು ದಾಖಲಿಸಿದ್ದಾರೆ ಪುಸ್ತಕದಲ್ಲಿ. ಸಿಎನ್ಆರ್ ಅವರು ನಮ್ಮಲ್ಲಿ ನೋಯಿಸಿದ್ದೀನಿ ಆಕಿನ ಅಂತ ಆತ್ಮಕಥನ ಬಂದಿರೋದು ಕೆಲವು ವರ್ಷದೊಳಗೆ ಮರಾಠಿ ಒಳಗೆ ಬಂದಂಗ ಅನೇಕ ನಮ್ಮ ದಲಿತ ಗೆಳೆಯರು ಆತ್ಮಕಥೆಗಳನ್ನು ಬರೆದಾರ. ಅವರು ಯಾವ ಮುಚ್ಚುಮರಿಯನ್ನು ಮಾಡೋದಿಲ್ಲ. ಮೊದಲನೇದು ಎಲ್ಲ ಗೋಳು ಬಂದಿರೋದು ನಮ್ಮ ನವ್ಯ ಸಾಹಿತಿಗಳಿಗೆ. ಅವರ ಒಂದು ರೀತಿ ಡಿಫೆನ್ಸ್ ಮೆಕ್ಯಾನಿಸಮ್ ಅವ್ರದ್ದು, ನಮ್ಮ ರಾಮಚಂದ್ರನ್ ಅವ್ರದ್ದಾಗಲಿ, ಅನಂತಮೂರ್ತಿ ಅವ್ರದ್ದಾಗಲಿ, ಬರೆದ್ರೆ ಕುಲ್ಲ ಎಲ್ಲ ಬರೀಬೇಕು ಅಂದ್ರೆ ಅದು ಆತ್ಮಚರಿತ್ರೆ. ಇಲ್ಲಾಂದ್ರೆ ಅದು ಚರಿತ್ರೆ ಆಗ್ಬೋದು, ಆದರೆ ಆತ್ಮಚರಿತ್ರೆ ಆಗೋದಿಲ್ಲ. ಅದು ಆ ದೃಷ್ಟಿಯಿಂದ ಹೇಳ್ತೀನಿ. ನಾನು ಬರೀಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ನವ್ಯದವನೇ. ನಾವಂತೂ ಚಂದ್ರಶೇಖರ್ ಪಾಟೀಲ್ರಿಂದ ಕುಲ್ಲಂ ಖುಲ್ಲಾ ಆತ್ಮಚರಿತ್ರೆ ಅಂತ ಒಂದು ಕೃತಿಯನ್ನ ನಿರೀಕ್ಷೆ ಮಾಡ್ತೀವಿ ಸರ್. ನಾನು ಏನನ್ನ ಬರೆಯೋದು ಬಿಟ್ಟಿದ್ದೀನೋ, ನಾನು ಕುಲ್ಲಂ ಖುಲ್ಲಾ ಬರೆಯೋದು ನನ್ನ ಚಟ. ಅದು ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟ ನಿಮ್ಮ ಆತ್ಮಚರಿತ್ರೆಯನ್ನು ಕುಲ್ಲಂ ನಾನೇ ಬರೀತೇನೆ. ಶಿವೇಂದ್ರ ಸ್ವಾಮಿಯವರು ಒಂದು ಪ್ರಶ್ನೆ ಕಳಿಸಿದ್ದಾರೆ. ಇದು ಪ್ರಶ್ನೆ ಅನಿಸಿಕೆ ನಾ ಇಲ್ಲಿ ಎಲ್ಲರ ಮುಂದೆ ಹೇಳ್ಬಿಡ್ತೇನೆ. 3 ಸಾಲಿನ ಪದ್ಯದ ಹಾಗಿರೋ ಒಂದು ಅನಿಸಿಕೆ ಇದು. ಗಾಂಧೀಜಿಯವರ ಆತ್ಮಕಥೆ 100% ಸತ್ಯ, ನಮ್ಮಂತವರ ಆತ್ಮಕಥೆ 50% ಸತ್ಯ, ಅಭಿನಂದನಾ ಗ್ರಂಥ 100% ಸುಳ್ಳು. ಆಗಲೇ ಹೇಳಿದಾಗೆ ನಮ್ಮ ಇನ್ನೂ ಅನೇಕರು ಪ್ರಶ್ನೆಗಳನ್ನ ಕಳಿಸಿದ್ದಾರೆ. ಲಿಖಿತ ರೂಪದ ಕೃತಿಯನ್ನ ನಾವು ನಿರೀಕ್ಷೆ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಿಸಿದವರಿಂದ ಉತ್ತರವನ್ನು ಪಡೆದು ಆ ಕೃತಿಯಲ್ಲಿ ಸೇರಿಸ್ತಾರೆ ಅಂತ ನಾವು ಆಶಿಸೋಣ. ಪ್ರಶ್ನಿಸಿದವರಿಗೆ, ನನ್ನ 3 ಸ್ನೇಹಿತರಿಗೆ, ಮತ್ತೆ ತಾವು ಉದಾರವಾಗಿ ಕೂತು ಕೇಳಿದಂತ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಗೋಷ್ಠಿಯನ್ನ ಮುಗಿಸ್ತಾ ಇದ್ದೀವಿ.